ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೈಕ್ ನಮಸ್ಕಾರ. ಬನ್ನಿ. ಮೈಕ್ ಆನ ಇಲ್ಲ. ಹಾಂ, ಸರಿ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಓಂ ವೇದವ್ಯಾಸಾಯ ನಮಃ. ಶ್ರೀ ಓಂ ದಯತ್ಯಜೋ ಅಖಂಡಗುಣೋರುಮಂಡಲಃ ಸತೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹರತೋ ಸಮೌನ್ಯಂತ ವ್ಯಾವಸಾವತಾರು ಹರಿರಾತ್ಮಭಾಸ್ಕರಃ ಜಯತ್ಯಜೋ ಅಕ್ಷೀಣಸುಗಾತ್ಮಬಿಂಬಃ ಸ್ವಚ್ಛರ್ಯಗಾಂತಿಪ್ರದಿತತ್ಸದೋದಿತಃ ಸ್ವಭಕ್ತಸಂತಾದುಷ್ಟಾಂತ ರಾಮಾವತಾರೋ ಹರಿರೇಚ ಚಂದ್ರಮಾಃ ಜಯತ್ತಜೋ ಸಂಗಾರ್ಬಲಾಂಬಭೂರೋ ಗುಣೋಚ್ಚರತ್ನಾಹರ ಆತ್ಮವೈಭವಃ ಸದಾತ್ಮಜ್ಞಾನಾದಿರಾಭ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ ಜಯತಿ ಹರಿಚಿಂತಯಃ ಸರ್ವದೇವೈಕವಂದ್ಯಃ ಪರಮರುಭಿಷ್ಟವಾಪ್ತಿಸಜ್ಜನಾನಾಂ ನಿಖಿಲಗುಣಗಣಾರ್ನೋ ನಿತ್ಯನಿರ್ಮುಕ್ತದೋಷಃ ಸಾರಸ್ಯ ನಯನೋಸು ಶ್ರೀಪದಿರ್ಮಾನದೋ ನಃ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಕ್ಷುಬ್ಧಾಂ ಸಂಜೀವಯತ್ತಖಿಲಶಕ್ತಿಧರಸ್ಸುಧಾಮ್ನಾಮನ್ಯಾ ಶರಣಶ್ರಣಧ್ವಾದಿಪ್ರಾಣಾ ನಮೋ ಭಗವತೆ ಪುರುಷಾಯ ತುಭ್ಯಂ. ಹಯಗ್ರೀವ ಇತಿ ಯೋ ವದೇತ್ ತಸ್ಯ ನಿಸರತೆ ವಾಣಿ ಜಗ್ನುಕನ್ಯಾ ಪ್ರವಾಹವತ್. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ರಂಗರಹಿತಂ ಅಜಡಂ ವಿಬಲಂ ಸದಾ ಆನಂದತೀರ್ಥಮಧುಲಂ ಭಜೆ ತಾಪತ್ರಯಾಪಕಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಟ್ಯಂ ವಾಕ್ಪಡುತ್ವಂಚ ಹನುಮಸ್ಮರಣಾತ್ ಭವೇತ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಗಜಗೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ವಸಿಷ್ಠಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತಾದಿ ಸದ್ಗುಣೋಪಕರಣಕಂ ವಾದಿರಾಜಗುರುಂ ವಂದೇ ಹಯಗ್ರೀವದಯಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪದರ್ಭೇ ಶ್ರೀಜಯೇಂದ್ರಗುರವೇ ನಮಃ. ಉಷಾಕ್ರಮದಿಯೇ ಭಾನುದ್ದೀತಯೇ ವಾದಿಭೀತಯೇ ಆರಾಧಿತ ಶ್ರಿಯಪದಿಯೇ ಸುಧೀಂದ್ರಿಯತಿಯೇ ನಮಃ. ದುರ್ವಾದಿತ್ವಾಂಧ್ರವೇ ವಿಷ್ಣವೇಂದೀವರೇಂದ್ಯವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯಿತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಷ್ಟಂ ಇಟ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಿಂ ಸಿದ್ಧಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೋಷ್ಠಪತಿ ಭಾಗವತ ಹಾಗಂತ ಭಾದ್ರಪದ ಮಾಸದಲ್ಲಿ ಶ್ರವಣ ಮಾಡೋದು ಹೇಳೋದು ವಾಡಿಕೆಯಾಗಿದೆ. ಇದು ಮುಖ್ಯವಾಗಿ ನಾವು ಯಾಕೆ ಕಾರಣದಿಂದ ಭಾಗವತವನ್ನು ಆಲಿಸಬೇಕು, ಪ್ರವಚನ ಮಾಡಬೇಕು ಅಥವಾ ಕೇಳಬೇಕು, ಶ್ರವಣ ಮಾಡಬೇಕು ಹಾಗಂತ ನೋಡಿದರೆ ನಮಗೆ ಜ್ಞಾನ, ಭಕ್ತಿ, ವೈರಾಗ್ಯ ಈ ಮೂರು ಮೋಕ್ಷಕ್ಕೆ ಅತ್ಯಂತ ಪ್ರಧಾನವಾಗಿರುವ ಕಾರಣಗಳಾಗಿವೆ. ನವವಿಧ ಭಕ್ತಿಯಲ್ಲಿ ಮೊಟ್ಟ ಮೊದಲು ನಾವು ಮಾಡಬೇಕಾಗಿದ್ದ ಒಂದು ಕಾರ್ಯ ಅದು ಶ್ರವಣ. ಈ ಶ್ರವಣವನ್ನು ಈ ತಿಂಗಳಲ್ಲಿ ಗುರುಮುಖೇನ ಪಂಡಿತರು ಆಚಾರ್ಯ ಮುಖೇನ
ಕೇಳುವುದು ಅತ್ಯಂತ ಪ್ರೀತಿಯಾದ ವಿಷಯ ಭಗವಂತನಿಗೆ. ನಮ್ಮ ಮನಸ್ಸಿಗೂ ಕೂಡ ಸಿದ್ಧಿಯನ್ನು ಮತ್ತು ಅಂತಃಕರಣ ಶುದ್ಧಿಯನ್ನು ಕೊಡೋದು ಶ್ರೀಮದ್ ಭಾಗವತ. ಪುರಾಣನ ರಾಜ ಅಂತೇಳಿ ಇದನ್ನು ಕರೀತಾ ಇದ್ದಾರೆ. ಈ ಎಲ್ಲ ಪುರಾಣಗಳಿಗೂ ರಾಜವಾಗಿರುವ ಗ್ರಂಥ ಭಾಗವತ ಪುರಾಣ. ಭಗ ಶಬ್ದ ಅಂದರೆ ಷಡ್ವೈಶ್ವರ್ಯ ಸಂಪನ್ನವನ್ನು ಹೇಳ್ತಾ ಇದೆ. ಷಡ್ ಐಶ್ವರ್ಯವನ್ನು ನಿರೂಪಣೆ ಮಾಡುವ ಗ್ರಂಥವಾಗಿರೋದ್ರಿಂದ ಆ ಭಗವಂತನೇ ಭಗವಾನ್ ಶಬ್ದವಾಚ್ಯನು, ಬೇರೆ ಯಾರೂ ಇಲ್ಲ. ಅದಕ್ಕೆ ಇದನ್ನು ಭಾಗವತ ಅಂತೇಳಿ ಕರೀತಾ ಇದ್ದಾರೆ. ಇದರಲ್ಲಿ ನಾವು ಭಗವಂತನ ಆರಾಧನೆಗಳನ್ನು ಯಾವ ರೀತಿಯಲ್ಲಿ ಮಾಡಬಹುದು ಎಂಬ ವಿಷಯವನ್ನು ನಿರೂಪಣೆಯನ್ನು ಮಾಡಿದ್ದಾರೆ ಭಾಗವತದಲ್ಲಿ. ಭಗವಂತನ ಆಕೃತಿ ಈ 14 ಲೋಕಗಳು, ದೊಡ್ಡ ಆಕೃತಿ, ವಿರಾಟ್ ಆಕೃತಿ ಈ ಮಂಡಲ ಸೃಷ್ಟಿಯಿಂದ ಭಗವಂತನಿಂದ ಸೃಷ್ಟಿ ಮಾಡಲ್ಪಟ್ಟ 14 ಲೋಕಗಳು ಇರುವ ಈ ಬ್ರಹ್ಮಾಂಡವೇ ಭಗವಂತನ ವಿರಾಟ್ ಮೂರ್ತಿ ಅಂತೇಳಿ ಭಾಗವತ ನಿರೂಪಣೆ ಮಾಡ್ತಾ ಇದೆ. ಅಷ್ಟನ್ನು ನಾವು ತಿಳಿಯೋದು ಕಷ್ಟಕರ. ಇದು ಕಲಿಯುಗ. ಅಲ್ಪ ಮನುಷ್ಯರು ನಾವು. ಅಲ್ಪಜ್ಞಾನ, ಅಲ್ಪಶಕ್ತಿ, ಅಲ್ಪವೀರ್ಯ, ಅಲ್ಪ ತೇಜಸ್ಸು, ಅಲ್ಪ ಅನ್ನಾಹಾರ, ಅಲ್ಪಮತಿ, ಅಜ್ಞಾನವೇ ತುಂಬಿದೆ. ಇದರಲ್ಲಿ ನಾವು ಭಗವಂತನ ತಿಳಿಯೋದು ಕಷ್ಟಕರ. ಆದರೂ ಕೂಡ ಮನುಷ್ಯ ಜನ್ಮ ಬರುವಾಗ, ಬ್ರಾಹ್ಮಣ ಜನ್ಮ ಬರುವಾಗ ವೇದವೇದ್ಯನಾದ ಭಗವಂತನನ್ನು ನಾವು ಶ್ರವಣ ಮನನ ನಿಧಿಧ್ಯಾಸನ ರೂಪವಾದ ಜಿಜ್ಞಾಸ ಮುಖಾಂತರವಾಗಿ ತಿಳಿಯಲೇಬೇಕು ಅಂತೇಳಿ ಶಾಸ್ತ್ರ ಹೇಳ್ತಾ ಇದೆ. ಆ ಶ್ರವಣ ಮಾಡೋಕ್ಕೆ, ಓದೋದಕ್ಕೆ ಒಂದು ಅರ್ಹತೆ ಇರುವ ಪುರಾಣ ಶ್ರೀಮದ್ ಭಾಗವತ. ಇದು ಕೃಷ್ಣ ಪರಮಾತ್ಮನ ಆಕೃತಿಯಾಗಿರುವ 18,000 ಗ್ರಂಥಗಳನ್ನು ಒಳಗೊಂಡಿರುವ ಪುರಾಣ ಶ್ರೀಮದ್ ಭಾಗವತ. ಇದರಲ್ಲಿ ನಾವು ನಿತ್ಯ ಮಾಡುವ ಜಪ ಗಾಯತ್ರಿ ಜಪ. ಆ ಗಾಯತ್ರಿ ಜಪವನ್ನು ನಿರೂಪಣೆಯನ್ನು ಮಾಡುವ, ಆ ಅರ್ಥವನ್ನು ತಿಳಿಸಿಕೊಡುವ ಪುರಾಣ ಶ್ರೀಮದ್ ಭಾಗವತ. ಮತ್ತು ಪರಮಾತ್ಮನ ಅವತಾರಗಳನ್ನು ವಿಸ್ತಾರವಾಗಿರೋ ನಿರೂಪಣೆಯನ್ನು ಮಾಡುವ ಗ್ರಂಥ ಶ್ರೀಮದ್ ಭಾಗವತ. ಇಂಥ ಭಾಗವತವನ್ನು ಯಾರು ರಚನೆ ಮಾಡಿದರೋ ಸಾಕ್ಷಾತ್ ಶ್ರೀಮನ್ನಾರಾಯಣ ಅವತಾರ ಭೂತರಾದ ಶ್ರೀಮದ್ ವೇದವ್ಯಾಸ ದೇವರೇ ಈ ಶ್ರೀಮದ್ ಭಾಗವತವನ್ನು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಉದ್ಧಾರಕ್ಕಾಗಿ. ಆ ರೀತಿಯಲ್ಲಿ ಅವರು ನಮ್ಮ ಉದ್ಧಾರಕ್ಕಾಗಿ ಮಾಡಿದ ಗ್ರಂಥವೇ ಶ್ರೀಮದ್ ಭಾಗವತ. 18 ಪುರಾಣಗಳು, ಉಪಪುರಾಣಗಳು, ವೇದಗಳನ್ನ ಅರ್ಥವನ್ನು ನಿರ್ಣಯ ಮಾಡುವ ಬ್ರಹ್ಮಸೂತ್ರಗಳು, ವೇದವನ್ನು 4 ವಿಭಾಗ ಮಾಡಿ ಕೊಟ್ಟು ನಮಗೆ ಉದ್ಧಾರ ಮಾಡಲಿಕ್ಕೆ, ಭಗವಂತನವನ್ನು ತಿಳಿಯಲಿಕ್ಕೆ ಯಾವ ರೀತಿಯಲ್ಲಿ ಮಾಡುವ ವಿಧಾನಗಳು, ಮೋಕ್ಷಕ್ಕೆ ಯಾವ ರೀತಿಗಳಿವೆ ಎಲ್ಲವನ್ನೂ ಅಷ್ಟು ಪುರಾಣದಲ್ಲಿಯೂ ಕೂಡ, ಬ್ರಹ್ಮಸೂತ್ರಾದಿ ಇತ್ಯಾದಿಗಳಲ್ಲಿಯೂ ಕೂಡ ತಿಳಿಸಿಕೊಟ್ಟ ಅವರು ಮನಸ್ಸಿಗೆ ತೃಪ್ತಿ ಬರದೆ ವಿಚಲಿತಗೊಂಡಂತೆ ಇರುವಾಗ ಶ್ರೀಮತ್ ನಾರದ ಮಹರ್ಷಿಗಳು ಬಂದು ಅವರಲ್ಲಿ ಯಾವ ರೀತಿಯಲ್ಲಿ ಈ ತುಂಬ ದುಃಖಕರವಾಗಿರುವ ರೀತಿಯಲ್ಲಿ ನಟನೆಯನ್ನು ಮಾಡ್ತಾ ಇದ್ದಾರೆ. ಆ ಕಾಲಕ್ಕೆ ಬಂದು ಅವರು ಏನು ಅಂತ ವಿಷಯ ಕೇಳುವಾಗ ನನಗೆ ಇನ್ನೂ ತೃಪ್ತಿ ಆಗಿಲ್ಲ ಹಾಗಂತ ಹೇಳ್ತಾರೆ. ಅದಕ್ಕೆ
ಎಲ್ಲವನ್ನು ತಿಳಿಸಿಕೊಡುವ ಸಮಾಧಿ ಭಾಷೆಯಲ್ಲಿ ಮಾಡಿರುವ ಒಂದು ಗ್ರಂಥವಾಗಿ ನೀವು ಶ್ರೀಮದ್ ಭಾಗವತ ರಚನೆ ಮಾಡಿಕೊಡಬೇಕು. ದರ್ಶನ ಭಾಷೆ, ಸಮಾಧಿ ಭಾಷೆ, ಮುಖ್ಯ ಭಾಷೆ ಅಂತೇಳಿ 3 ಭಾಷೆಗಳಿವೆ. ಇದನ್ನು ಈ 3 ರೀತಿಯಲ್ಲಿ ಕೂಡ ನಾವು ಜ್ಞಾನವನ್ನು ಪಡೆದು ಅದನ್ನು ಅರ್ಥವನ್ನು ಮಾಡಿಕೊಂಡರೆ ಮಾತ್ರವೇ ಶ್ರೀಮದ್ ಭಾಗವತವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ. ಪ್ರತಿಯೊಂದು ಆಚಾರ್ಯರು, ಗುರುಗಳು ಕೂಡ ಎಲ್ಲರೂ ಕೂಡ ಗ್ರಂಥವನ್ನು ರಚನೆ ಮಾಡುವ ಪ್ರಾರಂಭದಲ್ಲಿ ಮಂಗಳಾಚರಣೆಯನ್ನು ಮಾಡ್ತಾರೆ. ಮಂಗಳಾಚರಣೆಯನ್ನು ಮಾಡಿ ಪ್ರಾರಂಭ ಮಾಡಿ ಮತ್ತು ಮುಂದೆ ಹೊರಿತಾರೆ. ಮಂಗಳಾಚರಣೆಯನ್ನು ಯಾಕೆ ಮಾಡಬೇಕು? ನಿರ್ವಿಘ್ನವಾಗಿ ಆ ಗ್ರಂಥ ಮುಗಿಬೇಕು, ಮಂಗಳಕರವಾಗಿರಬೇಕು, ಅವಿಘ್ನವಾಗಿ ನಡೆದು ಅದು ಮುಕ್ತಾಯ ಆಗಬೇಕು ಎಂಬ ಕಾರಣದಿಂದ ಗ್ರಂಥದ ಪ್ರಾರಂಭದಲ್ಲಿ ಮಂಗಳಾಚರಣೆಯನ್ನು ಮಾಡೋದು ವಾಡಿಕೆ. ಆದರೆ ನಾವು ಮಂಗಳಾಚರಣೆ ಎಲ್ಲ ಮಾಡುವಾಗ ಭಗವಂತನ ಪ್ರಥಮ ಬಾರಿಗೆ ಪ್ರಾರ್ಥನೆಯನ್ನು ಮಾಡ್ತೇವೆ. ಅಂಥ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಅವತಾರ ಮಾಡಿ ವೇದವ್ಯಾಸ ರೂಪದಲ್ಲಿ ಗ್ರಂಥದ ಒಂದು ರಚನೆ ಪ್ರಾರಂಭದಲ್ಲಿ ಜನ್ಮಾತ್ರಿಸ ಯದೋನ್ವಯ ಅಂತೇಳಿ ಪ್ರಾರಂಭ ಮಾಡ್ತಾರೆ. ಅವರಿಗೇನು ಅವಿಘ್ನ ಯಾವ ರೀತಿಯಲ್ಲಿ ಬರೋದಿಲ್ಲ, ಯಾರು ವಿಘ್ನ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ. ಆದರೂ ಕೂಡ ಇಷ್ಟ ಪರಂಪರೆ, ಶಿಷ್ಯರ ಪರಂಪರೆ ಮುಂದುವರೆದು ಹೇಗೆ ಮುಂಚೆ ಮಾಡಿದ್ದಾರೋ ಅದೇ ರೀತಿಯಲ್ಲಿ ಕೂಡ ಅವರು ತಾನು ಮಂಗಳಾಚರಣೆಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಯಾರು ಇದಕ್ಕೆ ಅಧಿಕಾರಿಗಳು ಅಂತ ಹೇಳಿದರೆ, ವೇದವನ್ನು ಓದಲಕ್ಕೆ, ವೇದವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ವೇದ ಪಾಠವನ್ನು ಕೇಳಕ್ಕೆ, ಒಪ್ಪಿಸಕ್ಕೆ ಅರ್ಹತೆ ಇರೋರು ಯಾರ್ಯಾರೋ ಅವರು, ಮತ್ತು ವೇದಗಳ ಅಧ್ಯಯನವನ್ನು ಮಾಡಲಿಕ್ಕೆ ಅರ್ಹತೆ ಇಲ್ಲದೇ ಇರುವ ವ್ಯಕ್ತಿಯೂ ಕೂಡ, ಮನುಷ್ಯರು, ಸಾತ್ವಿಕ ಮನುಷ್ಯರು ಎಲ್ಲರೂ ಕೂಡ ಈ ಭಾಗವತವನ್ನು ಕೇಳೋದು, ಪಠನ ಮಾಡೋದು, ಅಧ್ಯಯನ ಮಾಡೋದು, ಅಧ್ಯಾಪನ ಮಾಡೋದು ಎಲ್ಲವನ್ನು ಕೂಡ ಮಾಡಬಹುದು. ಈ ಕಾಲದಲ್ಲಿ ಕಲಿಕಾಲ ಇದೆ. ಈ ಕಲಿಕಾಲದಲ್ಲಿ ನಮ್ಮ ಮನಸ್ಸು ವಿಚಲಿತವಾಗೋದು ತುಂಬಾ ಹೆಚ್ಚು. ಈ ಮನಸ್ಸೇ ಮೊಟ್ಟ ಮೊದಲಿಗೆ ನಮ್ಮ ಎಲ್ಲ ರೋಗಕ್ಕೂ ಕೂಡ ಕಾರಣಭೂತವಾಗಿದೆ. ಮತ್ತು ನಮ್ಮ ಬಂಧ, ಅಜ್ಞಾನ ಮತ್ತು ಜ್ಞಾನ, ಮೋಕ್ಷಕ್ಕೂ ಕೂಡ ಈ ಮನಸ್ಸು ಕಾರಣವಾಗಿದೆ. ಮನೆಯೇವ ಕಾರಣಂ ಬದ್ಧ ಮೋಕ್ಷಯೋಗ ಅಂತ ಕೇಳಿದ್ದೀರಿ. ಆ ರೀತಿಯಲ್ಲಿ ನಮಗೆ ಮೋಕ್ಷಕ್ಕೆ ಕಾರಣವಾಗಿರುವ ಎಲ್ಲ ಕರ್ಮಗಳನ್ನು ಕೂಡ ನಾವು ಮಾಡೋದು ಮುಖಾಂತರವಾಗಿ ಮೋಕ್ಷವನ್ನು ಪಡೀತಾ ಇದ್ದೀವಿ. ಆದರೆ ನಾವು ಮಾಡುವ ಕರ್ಮಗಳು ಡೈರೆಕ್ಟಾಗಿ ನಮಗೆ ಮೋಕ್ಷ ಕೊಡೋದಿಲ್ಲ. ಮೊಟ್ಟ ಮೊದಲು ನಮ್ಮ ಅಂತಃಕರಣವನ್ನು, ನಮ್ಮ ಮನಸ್ಸನ್ನು ಶುದ್ಧೀಕರಣ ಮಾಡುವಕ್ಕೆ ಇದೆಲ್ಲ ಏತುಗಳು. ಈ ಏತುಗಳ ಮುಖಾಂತರವಾಗಿ ಅಂತಃಕರಣ ಶುದ್ಧಿ ಆದ ಮೇಲೆ ಒಂದು ದೃಢವಾದ ಒಂದು ವೈರಾಗ್ಯ ನಮ್ಮಲ್ಲಿ ಬರುತ್ತಿದೆ. ಆ ದಿಢಗಾತ್ರವಾದ ವೈರಾಗ್ಯ ನಮ್ಮ ಮನಸ್ಸಲ್ಲಿ ಮೂಡಿದ ಮೇಲೆ ನಾವು ಏನೇನು ಕೇಳಿದ್ದೀವೋ ಆ ಶ್ರವಣವನ್ನು ಮನನ ಮಾಡಿದ್ದೀವೋ ಆ ಮನನವನ್ನು ನಿಧಿಧ್ಯಾಸನ ರೂಪವಾದ ಜಿಜ್ಞಾಸೆಯಿಂದ ನಾವು ಅಂತರ್ಗತ ನಮ್ಮ ಹೃದಯದಲ್ಲಿ ಅಂತರ್ಗತವಾಗಿರುವ ಸಾಕ್ಷಾತ್ ಪರಬ್ರಹ್ಮ ಶ್ರೀಹರಿಯನ್ನು ನೋಡೋದೇ ಅಪರೋಕ್ಷ ಜ್ಞಾನ. ಅದಕ್ಕಾಗಿಯೂ ನಾವು ಶ್ರೀಮದ್ ಭಾಗವತವನ್ನು ನಮ್ಮ ಅಂತಃಕರಣ ಶುದ್ಧಿಯನ್ನು ಮಾಡುವುದಕ್ಕಾಗಿ ಕೇಳಲೇಬೇಕು ಶ್ರೀಮದ್ ಭಾಗವತವನ್ನು. ನಮಗೆ ಕಣ್ಣಿಗೆ, ಕಿವಿಗೆ, ಹೃದಯಕ್ಕೆ, ಕೈಕಾಲಿಗೆ, ಹಲ್ಲಿಗೆ, ನಾಲಿಗೆ, ಕಂಠಕ್ಕೆ, ಹೊಟ್ಟೆಗೆ, ಹೃದಯ ಎಲ್ಲ ಭಾಗಕ್ಕೂ ಕೂಡ ಇವತ್ತು ವೈದ್ಯರು ಇದ್ದಾರೆ. ಡಾಕ್ಟರ್ಸು ಆ ಡಿಪಾರ್ಟ್ಮೆಂಟು ಅಲ್ಲಿ ಪರಿಣಿತವಾದ ವೈದ್ಯರಿದ್ದಾರೆ. ಮನಸ್ಸಿಗೆ ವೈದ್ಯರಿದ್ದಾರೆ, ಹೌದು, ಸೈಕಾಲಜಿ ಡಾಕ್ಟರ್ ಇದ್ದಾರೆ. ಆ ಸೈಕಾಲಜಿ ಡಾಕ್ಟರು ಏನು ಕೊಟ್ಟರೂ ಕೂಡ ಅದು ಅವರು ಮೋಕ್ಷಕ್ಕೆ ಕಾರಣವಾದ ಹೇತುವಾಗಿರುವ
ಅಂತಃಕರಣ ಶುದ್ಧಿಯನ್ನು ಯಾವ ಡಾಕ್ಟ್ರು ಕೊಡೋಕ್ಕೆ ಸಾಧ್ಯ ಇಲ್ಲ, ಯಾವ ವೈದ್ಯರು ಕೂಡ ಅದಕ್ಕೆ ಏನು ವೈದ್ಯ ಕಂಡುಹಿಡಿದಿಲ್ಲ ಇದು ತನಕ. ಆದರೆ ಶ್ರೀಮದ್ ಭಾಗವತವೇ ಪರಮ ಔಷಧಿ ನಮ್ಮ ಮನಸ್ಸಿಗೆ. ಹಾಗಂತೇಳಿ ಚಿಂತನೆ ಮಾಡಿಕೊಂಡು ನಾವು ಶ್ರೀಮದ್ ಭಾಗವತವನ್ನು ನಾವು ಕೇಳಬೇಕು. ಆ ರೀತಿಯಲ್ಲಿ ಮತ್ತು ಭಗವಂತನನ್ನು ಒಂದೊಂದೊಂದು ಆಚಾರ್ಯರು ಒಂದೊಂದು ರೀತಿಯಲ್ಲಿ ತಿಳಿಸಿ ನಮಗೆ ಮೋಕ್ಷಕ್ಕೆ ಕಾರಣವಾಗಿರುವ ಜ್ಞಾನ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಆದರೆ ಎಲ್ಲವೂ ಕೂಡ ಅವರವರ ಮತಕ್ಕೆ ಅನುಗುಣವಾಗಿ ಭಾಷ್ಯವನ್ನು, ತಾತ್ಪರ್ಯ ನಿರ್ಣಯಗಳನ್ನು ಅಥವಾ ತಮ್ಮ ಬುದ್ಧಿಗೆ ಏನೇನು ತೋರುತ್ತೋ ಆ ರೀತಿಯಲ್ಲಿ ಭಾಗವತವನ್ನು, ಮಹಾಭಾರತವನ್ನು ಎಲ್ಲವನ್ನೂ ಕೂಡ ನಿಜವ ಅರ್ಥವನ್ನು ಮರೆಮಾಚಿ ಕೊಟ್ಟಿರೋದ್ರಿಂದ ನಿಜವಾದ ತತ್ವಜ್ಞಾನ ಈ ಕಲಿಯುಗದಲ್ಲಿ ಪಡೆಯದೆ ಮೋಕ್ಷಕ್ಕೆ ವಂಚಿತರಾಗಿದ್ದೀವಿ ಮನುಷ್ಯೋತ್ತಮರೆಲ್ಲರೂ ಕೂಡ. ಅದಕ್ಕಾಗಿಯೇ ಶ್ರೀಮದ್ ಭಾಗವತವನ್ನು 3 ವಿಧವಾದ ಭಾಷೆಯಲ್ಲಿ ರಚನೆ ಮಾಡಿಕೊಟ್ಟು ಆ ವೇದವ್ಯಾಸರ ಸೇವೆಗೆ 3ನೇ ಅವತಾರ ತಾಳಿದ ನಮ್ಮ ಗುರುಗಳಂಥ ಮಧ್ವಾಚಾರ್ಯರೇ ಮಹಾಭಾರತಕ್ಕೂ ಕೂಡ ಮತ್ತು ಈ ಭಾಗವತಕ್ಕೂ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ರಚನೆ ಮಾಡಿಕೊಟ್ಟು ಅಲ್ಲಿ ಬರುವ ದೋಷಗಳು ನಿಜವಾದ ದೋಷಗಳೋ ಇಲ್ಲವೋ ಅದಕ್ಕೆ ಯಾವ ರೀತಿಯಲ್ಲಿ ಅರ್ಥವನ್ನು ಮಾಡಿಕೊಳ್ಳಬೇಕು, ಈ ಯಾವ ಭಾಷೆಯಲ್ಲಿಯೂ ಇದೆ, ಈ ವ್ಯಾಕರಣ ಇಲ್ಲಿ ಬರುವ ಶ್ಲೋಕದ ವ್ಯಾಕರಣಕ್ಕೆ ಇಲ್ಲಿ ಯಾವ ರೀತಿಯಲ್ಲಿ ಅರ್ಥವನ್ನು ಮಾಡಿಕೊಳ್ಳಬೇಕು ಮತ್ತು ಯಾವ ಯಾವ ಯುಗದಲ್ಲಿ ಅಥವಾ ಯಾವ ಯಾವ ಮನ್ವಂತರದಲ್ಲಿ ಯಾವ ಯಾವ ಕಲ್ಪದಲ್ಲಿ ಈ ಬದಲಾವಣೆಗಳಾಗಿವೆ. ಈ ಬದಲಾವಣೆ ಕಥೆಗಳು ಒಂದೊಂದು ರೀತಿಯಲ್ಲಿ ಹೇಳುವ ರೀತಿಯಲ್ಲಿ ಇರುವಾಗ ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು, ಅದು ಕಲ್ಪಾಂತರ ಭೇದ, ಮನ್ವಾಂತರ ಭೇದ ಹಾಗಂತೇಳಿ ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತೇಳಿ ಭಾಷ್ಯದಲ್ಲಿ ಆಚಾರ್ಯರು ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಾವು ಈ ಗ್ರಂಥವನ್ನು ಜ್ಞಾನವನ್ನು ಪಡೆದು ತಾತ್ಪರ್ಯ ನಿರ್ಣಯ ಮುಖಾಂತರವಾಗಿಯೂ ಈ ಜ್ಞಾನವನ್ನು ಪಡೆದು ಯಥಾರ್ಥ ಜ್ಞಾನವನ್ನು ಪಡೆಯಬೇಕು. ಅದು ಅತ್ಯಂತ ಅಂತಃಕರಣ ಶುದ್ಧಿಗೆ ಕಾರಣವಾಗಿರ್ತದೆ. ಅದಕ್ಕಾಗಿ ನಮ್ಮ ಅಂತಃಕರಣ ಶುದ್ಧಿ ಆಗಬೇಕು. ತತ್ಮುಖಾಂತರ ಜ್ಞಾನಭಕ್ತಿ ವೈರಾಗ ಪಡಿಬೇಕು. ತತ್ಮುಖೇನೆ ಪರಮಾತ್ಮನ ದಿವ್ಯ ದರ್ಶನ, ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನಾನಂತರ ಮೋಕ್ಷ ಇತ್ಯಾದಿ ಕ್ರಮವಾಗಿಯೂ ನಡಿಬೇಕು. ಅಂದರೆ ಈ ಭಾಗವತವನ್ನು ನಾವು ಆಳಿಸಬೇಕು. ಒಂದೊಂದು ಗುರುವರಿಯರುಗಳು ಕೂಡ, ಪ್ರತಿಯೊಂದು ಆಚಾರ್ಯರು ಕೂಡ ತಮ್ಮ ತಮ್ಮ ಬುದ್ಧಿಗೆ, ತಮ್ಮ ತಮ್ಮ ಜ್ಞಾನಕ್ಕೆ, ತಮ್ಮಲ್ಲಿರುವ ಒಂದು ವೈಶಿಷ್ಟ್ಯವಾದ ಗುರುಗಳ ಅನುಗ್ರಹ ಮುಖೇನೆ ಇದನ್ನು ಪ್ರವಚನವನ್ನು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅದನ್ನು ಕೇಳಿದ್ದೀರಿ. ಅಲ್ಪಮಧ್ಯ ಇರುವ ನನ್ನಿಂದ ಈ ಭಾಗವತವನ್ನು ಹೇಳಬೇಕು ಅಂತಂದರೆ ಇದು ಆಗುವ ಕಾರ್ಯ ಇಲ್ಲ ನನ್ನಿಂದ. ಆದರೂ ಕೂಡ ಗುರುಗಳು ಕರೆದಿದ್ದಾರೆ, ಗುರುಗಳ ಅನುಗ್ರಹ ನನಗೆ ಬಿದ್ದಿದೆ. ಆ ಗುರುಗಳ ಅನುಗ್ರಹ ದ್ವಾರ ಯೋಂತ ಪ್ರವೇಶ ಮಮ ವಾಚಮಿಮಾಂತ ಹೇಳುವ ರೀತಿಯಲ್ಲಿ ಅವರೇ ನುಡಿಸ್ಬೇಕು ಅಂತ ಕೇಳಿಕೊಂಡು ವಿಶಿಷ್ಟವಾದ ಶ್ರೀಮದ್ ಭಾಗವತ ಐಶ್ವರ್ಯವನ್ನು ಪಡೆಯೋಕ್ಕೆ ನಾವು ಪ್ರಯತ್ನ ಮಾಡೋಣ. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ ಈ ರೀತಿಯಲ್ಲಿ ಇದೆ. ಜನ್ಮಾತ್ಯಸ್ಯ ಯದೋನ್ವಯಾದಿದರಶ್ಚಾರ್ಥೇ ಸ್ವೈಜ್ಯಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂದಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ತತ್ರಿಸರ್ಗೋ ವೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಗುಹಗಂ ತತ್ಯಂ ಪರಂ ಧೀಮಹಿ. ಪ್ರತಿಯೊಂದು ಭಗವಂತನ ಗುಣದಲ್ಲಿ ಪ್ರಥಮ ಗುಣ ಜನ್ಮಾದಿ ಗುಣ. ಜನ್ಮಾದಿ ಅಂದರೆ ಆದಿ ಪದದಿಂದ ಸೃಷ್ಟಿಯಾದಿ, ಜನ್ಮ ಅಂದರೆ ಸೃಷ್ಟಿ. ಸೃಷ್ಟಿಯಾದಿ ಅಷ್ಟಕರ್ತೃತ್ವವನ್ನು ನಾವು ತಗೊಳ್ಬೇಕು. ವೇದಾಂತ ನಿರ್ಣಯವನ್ನು ಮಾಡುವ ಬ್ರಹ್ಮ ಸೂತ್ರದಲ್ಲಿಯೂ ಕೂಡ ಮೊದಲನೇ
ಸೂತ್ರ ಓಂ ಓಂ ಅದಾತು ಬ್ರಹ್ಮ ಜಿಜ್ಞಾಸ ಓಂ. ಬ್ರಹ್ಮ ಜಿಜ್ಞಾಸೆ, ಆ ಬ್ರಹ್ಮನ ಒಂದು ಜ್ಞಾನ ಪಡೆಯಲಿಕ್ಕೆ ಒಂದು ಜಿಜ್ಞಾಸೆಯನ್ನು, ಮತನವನ್ನು ಮಾಡಿ ಜಿಜ್ಞಾಸೆಯನ್ನು ಪಡಿತೀವಿಲ್ವಾ, ಅವನ ಗುಣ ಯಾವುದು? ಅನಂತ ಕಲ್ಯಾಣ ಗುಣಪರಿಪೂರ್ಣ, ಸರ್ವದೋಷ ದೂರ. ಇದು ಎರಡು ಮುಖ್ಯ ಲಕ್ಷಣಗಳು ಭಗವಂತನಲ್ಲಿ ಇವೆ ಎಂಬ ಈ ಎರಡು ಗುಣಗಳನ್ನೇ ವಿಸ್ತಾರವಾಗಿ 564 ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸರು ನಿರೂಪಣೆಯನ್ನು ಮಾಡಿದ್ದಾರೆ. ಇದರಲ್ಲಿಯೂ ಜನ್ಮಾದಿ ಯಸ್ಯ ಜನ್ಮಾದಿ, ಜನ್ಮಗಳು ಅಂದರೆ ಯಾವ್ಯಾವು? ಸೃಷ್ಟಿಯಾದಿ. ಸೃಷ್ಟಿ ಎಂದರೆ ಯಾವುದು? ಸೃಷ್ಟಿ ಯಾರಿಗೆ ಇವೆ ಅಂತ ಶಾಸ್ತ್ರವನ್ನು ನೋಡುವಾಗ ಸೃಷ್ಟಿ ಎಲ್ಲರಿಗೂ ಇದೆ. ಸೃಷ್ಟಿ ಯಾರಿಗಿದೆ? ಎಲ್ಲರಿಗಿದೆ. ಅಂದರೆ ಭಗವಂತನ ಸೃಷ್ಟಿಯೇ ಇಲ್ಲ. ಯಾಕಂದರೆ ಅವನ ಸೃಷ್ಟಿ ಮಾಡಲಿಕ್ಕೆ ಯಾರೂ ಇಲ್ಲ. ಆದಿ ಅಂತ ಎಲ್ಲವೂ ಅವನಿಂದೇ ಪ್ರಾರಂಭ, ಅಂತ್ಯ ಅವನಿಂದೇ, ಎಲ್ಲವೂ ಅಂತ್ಯವಾಗುತ್ತೆ. ಆ ರೀತಿಯಲ್ಲಿಯೂ ತಾಯಿ ತಂದೆ ಇಲ್ಲದೇ ಇರುವ ಶ್ರೀಮನ್ನಾರಾಯಣನನ್ನು ಸೃಷ್ಟಿ ಮಾಡಿದವರು ಯಾರು ಅಂದರೆ ಅವನಿಗೆ ಸೃಷ್ಟಿ ಇದೆ ಹೇಗೆ ಹಾಗಂತ ಒಂದು ಪ್ರಶ್ನೆ ಹಾಕ್ಕೊಂಡ್ರೆ ಆ ಸೃಷ್ಟಿಯನ್ನು ಅವನೇ ಮಾಡ್ಕೊಳ್ತಾನೆ. ಅದಕ್ಕೆ ಅವನಿಗೆ ಸ್ವಯಂಭೂ ಅಂತ ಕರೀತಾ ಇದ್ದಾರೆ. ಆ ಸಿದ್ಧಿ ಅವನಲ್ಲಿ ಇದೆ. ಅದಕ್ಕಾಗಿಯೂ ಅವನಿಗೇ ಜನ್ಮಗಳು ಇಲ್ಲ ಅಂತ ಇರುವ ಶ್ರೀಮನ್ನಾರಾಯಣನು ತನ್ನನ್ನು ತಾನೇ ಸೃಷ್ಟಿ ಮಾಡಿಕೊಳ್ಳುವ ಒಂದು ವಿಧಾನ ಏನಿದೆಯೋ ಅದು ಶುದ್ಧ ಸೃಷ್ಟಿ. ನಾರಾಯಣ ಮೂಲ ಸ್ವರೂಪದಲ್ಲಿಂದ ಅಲ್ಲಿಂದ ಹೊರಟಿರುವ ಅನುರುದ್ಧ, ಪ್ರತಿಮ್ನ, ಸಂಕೃಷ್ಣ, ವಾಸುದೇವ, ನಾರಾಯಣನಿಂದ ಹೊರಟಿರುವ 4 ರೂಪಗಳು ಮತ್ತು ಮೂಲ ರೂಪದಿಂದ ಹೊರಟಿರುವ ಅವತಾರ ರೂಪಗಳು, ಕೇಶವಾದಿ 24 ರೂಪಗಳು, ಮತ್ಸ್ಯಾದಿ 10 ರೂಪಗಳು, ವಿಶ್ವಾದಿ ಸಹಸ್ರ ರೂಪಗಳು, ವಿಶ್ವಂಬರಾದಿ ರೂಪಗಳು ಎಲ್ಲವೂ ಕೂಡ ಭಗವಂತನಿಂದ ಸೃಷ್ಟಿಯನ್ನು ತಾನೇ ಮಾಡಿಕೊಂಡಿರುವ ರೂಪಗಳು ಎಲ್ಲವೂ. ಲಕ್ಷ್ಮಿಗೆ ಸೃಷ್ಟಿ ಉಂಟೋ? ಭಗವಂತನನ್ನು ಸುಪ್ರಭಾತದಿಂದ ಎಬ್ಬಿಸಿ ಈ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಇಚ್ಛೆ ಬರುತ್ತೆ ಎಲ್ಲವ. ನಿತ್ಯ ಮುಕ್ತಲಾಗಿದ್ದರು ಪ್ರಳಯ ಕಾಲದಲ್ಲಿ ಭಗವಂತನ ಅತ್ಯಂತ ಸಾಮೀಪ್ಯದಲ್ಲಿ ಇದ್ದರೂ ಕೂಡ ಅವಳಿಗೆ ಸೃಷ್ಟಿ ಮಾಡಬೇಕು, ಒಂದು ಸ್ತ್ರೀಗೆ ಮಕ್ಕಳನ್ನು ಅಡಿಬೇಕು ಎಂಬ ಇಚ್ಛೆ ಯಾಗ ಬರುತ್ತೆ. ಆ ರೀತಿಯಲ್ಲಿ ಜಗತ್ತನ್ನು ಸೃಷ್ಟಿ ಮಾಡಬೇಕು, ಬ್ರಹ್ಮಾದಿ ದೇವತೆಗಳು ಸೃಷ್ಟಿಯಾಗಬೇಕು ಎಂಬ ಇಚ್ಛೆಯಿಂದ ಅವಳಿಗೆ ಯಾವಾಗ ಉತ್ಸವ ಆಗತ್ತಂದರೆ ಸೃಷ್ಟಿಕಾಲ ಪ್ರಾರಂಭದಲ್ಲಿ ಆಗತ್ತೆ. ಅದೇ ಅವಳ ಸೃಷ್ಟಿ. ಆ ರೀತಿಯಲ್ಲಿ ಸೃಷ್ಟಿಕ್ರಮವನ್ನು ಹೇಳ್ತಾ ಇದ್ದಾರೆ. ತನ್ನ ನಾಭಿ ಕಮಲದಿಂದ ಬ್ರಹ್ಮದೇವರ ಸೃಷ್ಟಿಯನ್ನು, ವಾಯುದೇವರ ಸೃಷ್ಟಿಯನ್ನು ಕೂಡ ಭಗವಂತ ಮಾಡಿದ್ದಾನ. ಮೊಟ್ಟ ಮೊದಲಿಗೆ ವಾಯುದೇವರೇ ಹುಟ್ಟಿದ್ದು. ಯಾಕಂದರೆ ಪೂರ್ವದಲ್ಲಿಯೂ ವಾಯುದೇವರು ಯಾರಿದ್ದಾರೋ ಅವರು ಬ್ರಹ್ಮಪಟ್ಟಕ್ಕೆ ಬರೋದಾಗಿ ಪರಂಪರೆ ವಾಡಿಕೆ. ಆ ರೀತಿಯಲ್ಲಿ ಭಗವಂತನ ಅನುಗ್ರಹ ಇದೆ. ಅದಕ್ಕೆ ಅವಳಿ ಜವಳಿ ಮಕ್ಕಳಾಗಿ ವಾಯುದೇವರು ಫಸ್ಟ್ ಹುಟ್ಟಿದರೆ ಬ್ರಹ್ಮಪಟ್ಟಕ್ಕೆ ಕೊಡುವಾಗ ಬ್ರಹ್ಮ ಹಾಗಂತೇಳಿ ಹೆಸರು ಪಡಿತಾರೆ. ಮತ್ತು ವಾಯುಪಟ್ಟಕ್ಕೆ ಕಾಳಿ ಆಗಿರುವಾಗ ಆ ವಾಯುಪಟ್ಟಕ್ಕೆ ಯಾರು ಬರ್ತಾರೋ ಅವರು ವಾಯು. ಅಂದರೆ ಇಬ್ಬರು ಒಟ್ಟಿಗಾಗಿ ಅವಳಿ ಜವಳಿ ಮಕ್ಕಳಾಗಿ ಹುಟ್ಟುತ್ತಾರೆ ಅಂತೇಳಿ ಬೃಹದಾರಣ್ಯಕ ಉಪನಿಷತ್ತು ವರ್ಣನೆಯನ್ನು ಮಾಡ್ತಾ ಇದೆ. ಈ ರೀತಿಯಲ್ಲಿ ಜನ್ಮಾದ್ಯಸ್ಯ ಯಥೋನ್ ಅನ್ವಯಾದಿದರದ ಚಾರ್ತೇಶ್ ವೈದ್ಯ ಸ್ವರ ಅಂತಾರೆ. ಮತ್ತು ನಾವು ಹೇಳಿದ್ವಿ ಏನೋ ಬ್ರಹ್ಮದೇವರಿಂದ ನಿತ್ಯ ಮುಕ್ತಲೋ ಪುರುಷಲವು ಪುರುಷ ಶಬ್ದ ವಾಚ್ಯಗಳು ಇದ್ದರೂ ಕೂಡ ಈಶ ಕೋಟಿ ಒಡೆಯಲಾಗಿರುತ್ತಂಥ ಈಶಕೋಟಿ ರೂಪಗಳು ಬ್ರಹ್ಮಾದಿ ದೇವತೆಗಳನ್ನು ಆ ಸ್ಥಾನಮಾನದಲ್ಲಿ ಕುಳ್ಳಿರಿಸಿ ಅವರಿಗೆ ಪದವಿಯನ್ನು ಕೊಡುವ ಲಕ್ಷ್ಮೀ ರೂಪ ಉಳ್ಳವಳು. ಅಂದರೆ ಮೊಟ್ಟ ಮೊದಲಿಗೆ ಚೇತನ, ಬ್ರಹ್ಮದೇವರು ಚೇತನ.
ಜೀವರು ಎಲ್ಲರೂ ಚೇತನರು. ಪರಮಚೇತನ ಭಗವಂತ, ನಾವೆಲ್ಲರೂ ಕೂಡ ಅಲ್ಪಚೇತನರು, ಎಲ್ಲ ಜೀವರು ಕೂಡ. ಈ ಜೀವರಿಗೂ ಸೃಷ್ಟಿಯನ್ನು, ಜೀವನಿತ್ಯ, ಪರಮಾತ್ಮ ನಿತ್ಯ, ಲಕ್ಷ್ಮೀ ನಿತ್ಯ, ಜೀವನಿತ್ಯ, ವೇದ ನಿತ್ಯ, ಮೂಲ ಪ್ರಕೃತಿ ಏನಿದೆ ಅದು ನಿತ್ಯ, ಅನಾದಿ ಕಾಲ ಅಂತ ಒಂದು ಹೇಳ್ತೀವಿ ಅಲ್ವಾ, ಅದು ನಿತ್ಯ. ಮತ್ತು ಈ ಪುರಾಣ ಕೇಳ್ತಾ ಇದ್ದೀವಿ, ವೇದ ನಿತ್ಯ, ಶಬ್ದ ನಿತ್ಯ, ಪುರಾಣಗಳು ನಿತ್ಯ ಅಂತ ಹೇಳ್ತಾರೆ. ನಿತ್ಯ ಅನಿತ್ಯದಲ್ಲಿ ಸೇರುತ್ತೆ. ಅದರ ವೇದ ಅಗ್ನಿಮೇಲೆ ಪ್ರೋಹಿತ ಯಜ್ಞಾದೇವರ್ಜಂ ಹೇಳುವಾಗ ಅದು ಬದಲಾವಣೆ, ಅಗ್ನಿ ಮೇಲೆ ಪ್ರೋಹಿತ ಅಂತ ನಾವು ಪ್ರಾರಂಭ ಮಾಡ್ತೀವಿ. ಅಗ್ನಿಂದವೇ ಪ್ರಾರಂಭ. ಅದರ ಪುರಾಣಗಳು ಇವಾಗ ಜನ್ಮಾದ್ಯ ಆಗಂತೇಳಿ ಪ್ರಾರಂಭವಾಗುತ್ತೆ ಶ್ರೀಮದ್ ಭಾಗವತ. ಮುಂದೆ ವೇದವ್ಯಾಸ ದೇವರು ಆ ಪದವಿಗೆ ಬರೋರು ಈ ಜನ್ಮಾದಿ ಸೃಷ್ಟಿಯಾದಿ ಅಂತೇಳಿ ಮಾಡಿಕೊಳ್ಳೋರು, ಸೃಷ್ಟಿಯಾದಿಯಿಂದ ಆಗ್ಬೋದು, ಏನು ತಪ್ಪಿಲ್ಲ. ಅವರಿಗೆ ಯಾಕೆ ಹೋಗುತ್ತೋ ಬುದ್ಧಿ ಆ ರೀತಿಯಲ್ಲಿ ಮಾಡಬಹುದು. ಶಬ್ದಗಳು ನಿತ್ಯ, ಆದರೆ ಮೂಲ ಪ್ರಕೃತಿ ನಿತ್ಯ. ಈ ರೀತಿಯಲ್ಲಿ ನಿತ್ಯವಾಗಿರುವ ವಸ್ತುಗಳಿಗೆ ಯಾವ ರೀತಿಯಲ್ಲಿ ನೀವು ಸೃಷ್ಟಿಯನ್ನು ಹೇಳ್ತಾ ಇದ್ದೀರಿ? ಹಾಗಂದರೆ ಮೂಲ ಪ್ರಕೃತಿಗೆ ಅದು ಜಡವಾಗಿದ್ದರೂ ಕೂಡ ಮೂಲ ಪ್ರಕೃತಿಯನ್ನು ಸೂಕ್ಷ್ಮ ರೂಪದಲ್ಲಿ ಭಗವಂತನ ಅಧೀನದಲ್ಲಿ ಇದ್ಕೊಂಡು ಅದಕ್ಕೆ ಸಂಪರ್ಕವನ್ನು, ಪಾಂಚ ಭೌತಿಕಗಳ ಸಂಪರ್ಕವನ್ನು ಜಡಕ್ಕೆ ಕೊಡೋದೇ ಜಡಕ್ಕೆ ಸೃಷ್ಟಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಈ ರೀತಿಯಲ್ಲಿ ಜಡಕ್ಕೂ ಕೂಡ ಸೃಷ್ಟಿ, ಎಲ್ಲವೂ ಕೂಡ ಸೃಷ್ಟಿಗೊಳಪಟ್ಟಿರೋದೆ. ನಿತ್ಯವಾದ ವೇದ ಎಲ್ಲಿರುತ್ತೆ? ಅವನ ಬುದ್ಧಿಯಲ್ಲಿ ನಿರಂತರವಾಗಿರುತ್ತೆ. ಅದನ್ನು ಮೊಟ್ಟ ಮೊದಲ ಮಗನಾಗಿರುವ ಬ್ರಹ್ಮದೇವರಿಗೆ ಯಾವ ಕಾಲದಲ್ಲಿ ಉಪದೇಶವನ್ನು ಮಾಡ್ತಾರೋ ಅಲ್ಲಿ ಪ್ರಾರಂಭವಾಗತ್ತೆ ವೇದಗಳು. ನಿತ್ಯ ವೇದ ಇದ್ದರೂ ಕೂಡ ಭಗವಂತನಿಂದ ಅದು ಜನ್ಮಕ್ಕೆ ಒಳಪಟ್ಟಿದೆ ಅಂತಲೇ ಹೇಳಿ ಶಬ್ದಕ್ಕೆ ಕೂಡ ಸೃಷ್ಟಿಕರ್ತ ಭಗವಂತ ಹಾಗಂತೇಳಿ ನಾವು ಅರ್ಥ ಮಾಡಿಕೊಳ್ಳಬೇಕು ಶಾಸ್ತ್ರ ಮುಖೇನ. ಈ ರೀತಿಯಲ್ಲಿ ಈ ಶ್ರೀಮನ್ ನಾರಾಯಣನೇ ಚೇತನ ಜಗತ್ತಿನ ಸೃಷ್ಟಿ ಮೊದಲಾದವುಗಳ ಕರ್ತನು ಹಾಗಂತೇಳಿ ಸೃಷ್ಟಿಕ್ರಮ, ಶುದ್ಧ ಸೃಷ್ಟಿ, ತನ್ನ ರೂಪವನ್ನೇ ತಾನೇ ಸೃಷ್ಟಿ ಮಾಡಿಕೊಳ್ಳೋದು, ಲಕ್ಷ್ಮಿಗೆ ಇಚ್ಛೆಯನ್ನು ಕೊಡೋದು, ಬ್ರಹ್ಮದೇವರಿಗೆ ಜಡವಾದ ಉತ್ತಮವಾದ ತೇಜೋಮಯವಾದ ಒಂದು ದೇಹವನ್ನು ಕೊಡೋದು, ದೇವತೆಗಳ ಸೃಷ್ಟಿ ಮತ್ತು ಮನುಷ್ಯರ ಸೃಷ್ಟಿ, ಸ್ಥಾವರ ಜಂಗಮಗಳ ಸೃಷ್ಟಿ ಮತ್ತು ಮೂಲ ಪ್ರಕೃತಿಯಿಂದ ಎಲ್ಲವನ್ನು ಕೂಡ ಪ್ರಕೃತಿಮಯವಾದ ಜಡಾತ್ಮವಾದ ಜಡಾತ್ಮಕವಾದ ವಸ್ತುಗಳನ್ನು ಭಗವಂತ ಸೃಷ್ಟಿ ಮಾಡ್ತಾ ಇದ್ದಾನ. ಈ ಚೇತನ ಅಚೇತನವಾದ ಜಗತ್ತನ್ನು ಸೃಷ್ಟಿ ಮಾಡೋದು ಭಗವಂತನೇ. ಹಾಗಂತ ಹೇಳಿ ನಾವು ತಿಳಿಯೋದ್ರಿಂದ ನಮಗೆ ಏನು ಫಲ ಬರುತ್ತೆ? ಭಗವಂತನೇ ಸರ್ವೋತ್ತಮ ಮತ್ತು ಭಗವಂತನೇ ಸರ್ವಶಬ್ದವಾಚ್ಯ ಮತ್ತು ಭಗವಂತನೇ ವ್ಯಾಪ್ತಿ. ಯಾಕಂದರೆ ಮೊಟ್ಟ ಮೊದಲಿಗೆ ಅನಾದಿಯಲ್ಲಿ ಯಾರು ಇರುವನೋ ಅವ ಸೃಷ್ಟಿ ಮಾಡುವಾಗ ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ಕೂಡ ತನ್ನನ್ನು ತಾನು ಸೇರಿಸಿಕೊಂಡು ತನ್ನ ರೂಪವನ್ನು ಆರು ಎಟ್ಟೆಟ್ಟು ರೂಪವನ್ನು ಎಲ್ಲೆಲ್ಲಿ ಎಟ್ಟೆಟ್ಟು ಇಡಬೇಕು ಎಂಬ ಬುದ್ಧಿ ಇರುವ ಜ್ಞಾನ ಸರ್ವಜ್ಞನಾದ ಭಗವಂತ ಆ ಸೃಷ್ಟಿಯ ವ್ಯಾಪಾರದಲ್ಲಿ ಅದು ಜಡವೇ ಆಗಲಿ ಚೇತನವೇ ಆಗಲಿ ತನ್ನ ರೂಪವನ್ನು ಇಟ್ಟು ಆ ಸೃಷ್ಟಿಕ್ರಮವನ್ನು ಮಾಡ್ತಾನ. ಅದಕ್ಕೆ ಸರ್ವ ಸೃಷ್ಟಿಯಲ್ಲಿ ಕೂಡ ಅವ ಇದ್ದಾನ. ಅದಕ್ಕೆ ಸರ್ವವ್ಯಾಪ್ತ ಭಗವಂತ. ಮತ್ತು ನಾಮಗಳು, ಮಗು ಹುಟ್ಟತ್ತೆ ಯಾವ ನಾಮ ಗೊತ್ತಿಲ್ಲ, ಏದೋ ಒಂದು ಹೆಸರಿಡ್ತೀವ್ಯಾ, ನಾವು ಏನು ಕೇಳಿದ್ವಿಯೋ ಏನು ಓದಿದ್ದೀವಿಯೋ ನಮ್ಮ ಪರಂಪರೆಯಲ್ಲಿ ಯಾರು ಬಂದಿದ್ದಾರೋ ಎಲ್ಲ ನಾಮಗಳನ್ನ ಹುಡುಕ್ತಾ ಇದ್ವಿ. ಆ ಅಕ್ಷರವನ್ನು, ನಕ್ಷತ್ರ ಹುಟ್ಟಿದ ನಕ್ಷತ್ರ, ಆ ನಕ್ಷತ್ರಕ್ಕೆ ಅನುಗುಣವಾದ ಪ್ರಾರಂಭವಾದ ಅಕ್ಷರಗಳು, ಇದನ್ನು ಹುಡುಕಾಡಿ ಮಕ್ಕಳಿಗೆ ಹೆಸರಿಡ್ತೀವಿ. ಅಂದರೆ ಮೊಟ್ಟ ಮೊದಲು ತಂದೆ ಯಾರು? ಜನ್ಮಾದಿಯತ್ಯ, ಯಾರು ಜನ್ಮಾದಿ ಕೊಟ್ಟವನೋ ಅವನೇ ನಮ್ಮ ತಂದೆ. ಆ ತಂದೆ ಮಾತ್ರ ಹೆಸರನ್ನು ಇಡಕ್ಕೆ ಅರ್ಹತೆ ಇರೋನು. ಹಾಗಂದರೆ
ಆ ನಾಮಗಳು ಆ ಜಡವಾಗಿರಲಿಯೋ ಅಥವಾ ಚೇತನವಾಗಿರಲಿ, ಆ ನಾಮಗಳು ಇಟ್ಟವನು ಯಾರೋ ಕೊಟ್ಟವನು ಯಾರೋ ಭಗವಂತ. ಅಂದರೆ ಭಗವಂತ ಇಡಬೇಕೋ ಕೊಡಬೇಕೋ ನಾಮಗಳನ್ನು ಅಂತ ಹೇಳಿರುವಾಗ ಅದು ಮೊಟ್ಟ ಮೊದಲಿಗೆ ಇರಬೇಕು. ಯಾರಲ್ಲಿ ಇರಬೇಕು? ಇರೋದು ಒಬ್ಬ, ಇರೋದು ಶ್ರೀಮನ್ನಾರಾಯಣ ಒಬ್ಬ. ಆ ನಾರಾಯಣ ಒಬ್ಬ ಮಾತ್ರವೇ ಇರೋದ್ರಿಂದ ಅಷ್ಟು ನಾಮಗಳು ಕೂಡ ಅವನಿಗೆ ಅವನಲ್ಲಿ ಇರೋದ್ರಿಂದ ಅವನ ನಾಮಗಳಲ್ಲೇ ಬ್ರಹ್ಮ, ರುದ್ರ, ಶಂಕರ ಹಾಗಂತೇಳಿ ಕೊಡ್ತಾ ಇರ್ತಾನೆ. ಅಂದರೆ ಬ್ರಹ್ಮ, ರುದ್ರ, ಇಂದ್ರ, ಚಂದ್ರ ಎಲ್ಲ ನಾಮಗಳು ಕೂಡ ಅವನ ನಾಮಗಳು. ಅಂದರೆ ಅನ್ವಯ ಅಂತ ಬರ್ತಾ ಇಲ್ಲಿ. ಹಾಗಂದರೆ ಅನ್ವಯ ಯಾರಲ್ಲಿ ಅನ್ವಯ ಆಗತ್ತೆ? ಪರಬ್ರಹ್ಮನಲ್ಲಿ ಮಾತ್ರ. ಸೃಷ್ಟಿಕರ್ತನಾದ ಪರಬ್ರಹ್ಮ ಶ್ರೀಮನ್ನಾರಾಯಣನಲ್ಲಿ ಮಾತ್ರವೇ ಆ ನಾಮಗಳು ಇವೆ. ಅದಕ್ಕಾಗಿ ಅವನೇ ತಂದೆ, ಅವನೇ ಯಜಮಾನ ಎಲ್ಲರಿಗೂ. ಹಾಗಂತೇಳಿ ಅರ್ಥ ಆಗ್ತಾ ಇದೆ. ಉಪಕ್ರಮಾದಿ ಸಾಧನೆಗಳಿಂದ ಶ್ರುತಿ ಸ್ಮೃತಿಗಳನ್ನು ವಿಚಾರ ಮಾಡಿದಾಗ ಅವುಗಳ ತಾತ್ಪರ್ಯ ಹರಿಯೇ ಜಗತ್ಸೃಷ್ಟ್ಯಾದಿ ಕರ್ತನೆಂಬುದು ನಮಗೆ ನಮಗೆ ಚೆನ್ನಾಗಿ ಅರ್ಥವಾಗ್ತಾ ಇದೆ ಹಾಗಂತ ಹೇಳ್ತಾ ಇದ್ದಾರೆ. ಆಮೇಲೆ ವೇದಗಳಿಗೆ ಅನುಕೂಲಗಳಾದ ತರ್ಕಗಳು ಏನಿದೆಯೋ ಆ ಮುಖ್ಯನೇ ಸಿದ್ಧಾಂತವೇ ನಿರ್ಣಯ ಮಾಡಲ್ಪಟ್ಟಿರಿದೆ. ಆ ನಿರ್ಣಯ ಮಾಡಲ್ಪಟ್ಟ ಆ ವಾಕ್ಯಗಳು ಮುಖಾಂತರವಾಗಿ ಹರಿಯ ಸೃಷ್ಟಿಯಾದಿ ವ್ಯಾಪಾರವನ್ನು ತಿಳಿಯಬೇಕು ಹಾಗಂತ ಅರ್ಥ. ಅದಕ್ಕೆ ಜನ್ಮಾದಸ್ಸ ಯದೋನ್ವಯಾದು ಓಂ ಅಥಾತು ಬ್ರಹ್ಮ ಜಿಜ್ಞಾಸ ಓಂ ಹಾಗಂತೇಳಿ ಇರೋದ್ರಿಂದ ಇದನ್ನು ವೇದಾರ್ಥ ನಿರ್ಣಯ ಮಾಡಿಕೊಂಡು ನಾವು ಕೇಳಬೇಕು. ಮತ್ತು ಹರಿಯೇ ಸರ್ವಜ್ಞನು ಹಾಗಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಸರ್ವಜ್ಞ? ಸ್ವರಾಟ್ ಇರೋದ್ರಿಂದ ಅವ ಸರ್ವಜ್ಞ. ಎಲ್ಲವನ್ನು ತಿಳಿದವನು, ಅದಕ್ಕಾಗಿ ಅಜ್ಞಾನರಹಿತನು. ಯಾರಿಗೆ ಅಜ್ಞಾನ ಇದೆಯೋ ಅವರಿಗೆ ಒಂದು ವಸ್ತುವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆ ಸೃಷ್ಟಿಯ ಪ್ರಾರಂಭದಲ್ಲಿ ಅವನಿಂದ ಹೊರಟಲ್ಪಟ್ಟ ಈ ಚೇತನ ಅಚೇತನ ಆತ್ಮಕವಾಗಿರುವ ಈ ಜಗತ್ತಿನ ಸರ್ವಜ್ಞಾನವು, ಸರ್ವಬುದ್ಧಿಗಳು ಅವನಲ್ಲಿ ಇದೆ. ಅದಕ್ಕಾಗಿ ಅವ ಸರ್ವಜ್ಞನು ಅಂತೇಳಿ ನಾವು ಈ ಮಂಗಳಾಚರಣೆ ಶ್ಲೋಕದಿಂದ ನಾವು ತಿಳಿಬೇಕು. ಇನ್ನೊಬ್ಬ ಅಧಿಪತಿ ತನಗಿಲ್ಲದವನು ಸ್ವತಂತ್ರಕರ್ತನು ಅಂತೇಳಿ ಅರ್ಥವಾಗ್ತದೆ ಸ್ವರಾಟ್ ಶಬ್ದದಿಂದ. ಅವ ಅಭಿಜ್ಞ ಜ್ಞಾನವುಳ್ಳವನು ಸ್ವರಾಟ್ ಅಂತ ಹೇಳ್ತಾ ಇದ್ದಾರೆ. ಯಾರು ಸ್ವರಾಟ್? ಒಂದು ರಾಜ. ಆ ರಾಜ ಎಲ್ಲವನ್ನು ಬದಲಾವಣೆ ಮಾಡೋಕ್ಕೆ ಅಥವಾ ಒಂದು ಕಾನೂನನ್ನು ಒಂದು ಕಾನೂನನ್ನು ಹಾಕೊಳ್ಳೋಕ್ಕೆ, ಅದನ್ನು ಇರುವ ಕಾನೂನುಗಳನ್ನ ಬದಲಾವಣೆ ಮಾಡೋಕ್ಕೆ, ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಕೊಡೋಕ್ಕೆ, ಅವರನ್ನು ಬಿಡುಗಡೆ ಮಾಡೋಕ್ಕೆ, ಎಲ್ಲದಕ್ಕೂ ಕೂಡ ಒಬ್ಬ ಇದ್ದಾನ ಅಂತ ಹೇಳಿದರೆ ಅವ ರಾಜ ಅಂತ ಅರ್ಥ. ಆ ರಾಜನಿಗೆ ನಾವು ನೋಡ್ತಾ ಇದ್ದೀವಿ ತುಂಬ ಪವರ್ ಇರುವ ವ್ಯಕ್ತಿ. ಆ ರೀತಿಯಲ್ಲಿ ಭಗವಂತ ಸ್ವರಾಟ್, ಅವನಿಗಿಂತ ಮಿಗಿಲ ಇರುವ ಒಂದು ರಾಜ ಯಾರೂ ಇಲ್ಲ. ಅವನನ್ನು ಸೃಷ್ಟಿ ಮಾಡುವ ವ್ಯಕ್ತಿ ಯಾರೂ ಇಲ್ಲ. ಅವನಿಗೆ ತಾಯಿ ತಂದೆ ಯಾರೂ ಇಲ್ಲ. ಅವ ಎಲ್ಲವನ್ನೂ ಬಲ್ಲವನಾಗಿ, ತಿಳಿದವನಾಗಿ, ಜ್ಞಾನವಂತನಾಗಿದ್ದಾನ. ಆದರೆ ಒಂದು ರಾಜ ಎಲ್ಲವನ್ನು ತಿಳಿದವನ ಅಂದರೆ ಇಲ್ಲ, ಆ ಸ್ವರಾಟ ಆಗೋದಿಲ್ಲ. ಯಾಕಂದರೆ ಅವ ಕಾನೂನನ್ನು ಹೊರಡಿಸ್ಬೋದು, ತಮ್ಮ ಇಚ್ಛಾನುಸಾರವಾಗಿ ಆ ರಾಜ್ಯವನ್ನು ನಡೆಸಬಹುದು. ಆದರೆ ಅವನಿಂದ ಒಂದು ವಸ್ತು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಒಂದು ಜೀವನನ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಅವ ಸ್ವರಾಟ ಆಗೋದಿಲ್ಲ ಯಾರೂ. ಬ್ರಹ್ಮದೇವರು ಸ್ವರಾಟ ಇಲ್ಲ. ಸ್ವಾತಂತ್ರ್ಯ
ಲಕ್ಷ್ಮಿಗೂ ಇಲ್ಲ, ಬ್ರಹ್ಮಾದಿ ದೇವತೆಗಳೂ ಇಲ್ಲ. ಸ್ವತಂತ್ರ ಎಂಬ ಒಂದು ದೊಡ್ಡ ಐಶ್ವರ್ಯ, ದೊಡ್ಡ ಗುಣ ಅದು. ಆ ಸ್ವಾತಂತ್ರ್ಯ ಭಗವಂತನ ಒಬ್ಬನಲ್ಲಿ ಮಾತ್ರವೇ ಇರೋದ್ರಿಂದ ಅವ ಸ್ವರಾಟ್ ಆಗ್ತಾ ಇದ್ದಾನ, ಸ್ವತಂತ್ರನಾಗ್ತಾ ಇದ್ದಾನ, ಸ್ವರಾಜ್ಯವನ್ನು ಆಳುವ ಒಂದು ವ್ಯಕ್ತಿಯಾಗಿ ಭಗವಂತ ಇದ್ದಾನ. ಮತ್ತು ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಯಂ ಸೂರಯ. ಆದಿಕವಿ ಎಂದರೆ ಇಲ್ಲಿ ಬ್ರಹ್ಮದೇವರು ತಗೊಳ್ಬೇಕು ಅಂತ ಹೇಳ್ತಾರೆ. ಮುಂಚೆ ಹೇಳಿದಂತೆ ವೇದವನ್ನು ತನ್ನ ಬುದ್ಧಿಯಲ್ಲಿ ಇಟ್ಕೊಂಡಿರ್ತಾನ. ತನ್ನ ಬುದ್ಧಿಯಲ್ಲಿ ನಿರಂತರವಾಗಿ ಇರುವ, ಶಾಶ್ವತವಾಗಿರುವ, ನಿತ್ಯವಾಗಿರುವ, ಬದಲಾವಣೆ ಆಗದೇ ಇರುವ, ಯಾವ ಕಾಲಕ್ಕೂ ಬದಲಾವಣೆ ಯಾವ ಅಕ್ಷರಕ್ಕೂ ಇಲ್ಲ ಅಂಥ ವೇದವನ್ನು ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡಿದವನು ಶ್ರೀಮನ್ನಾರಾಯಣ. ಅದಕ್ಕಾಗಿ ಅವ ಆದಿಕವಿಯೇ ಮುಖ್ಯಂದಯಂ ಸೂರಯ ಹಾಗಂತ ಹೇಳ್ತಾ ಇದ್ದಾರೆ. ಈ ಜ್ಞಾನದಲ್ಲಿ ಬ್ರಹ್ಮದೇವರಿಗೆ ವೇದೋಪದೇಶನಾದ ಜಗದ್ಗುರು ಹಾಗಂತೇಳಿ ಇದನ್ನು ಈ ಮಂಗಳಾಚರಣೆಯಿಂದ ಅರ್ಥ ಮಾಡಿಕೊಳ್ಬೇಕು. ಮತ್ತು ಸೂರ್ಯ ಯಾವ ದೇವತೆಗಳಾಗಲಿ ಅವನ ತೇನೆ, ಅವನ ಅನುಗ್ರಹವಿಲ್ಲದೆ ಮುಖ್ಯಂತಿಯಂ ಸೂರ್ಯ ಯಾರು ಕೂಡ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಬ್ರಹ್ಮದೇವರು ಕೂಡ ಪರಮಾತ್ಮನ ಅನುಗ್ರಹದಿಂದ, ಪರಮಾತ್ಮನಿಂದ ಉಪದೇಶ ಮಾಡಲ್ಪಟ್ಟ ವೇದ ಮುಖಾಂತರವಾಗಿಯೂ, ಆ ವೇದ ಮಂತ್ರ ಮುಖಾಂತರವಾಗಿಯೂ ಭಗವಂತನ ದೃಷ್ಟಿಯ ದರ್ಶನ, ವೇದೋಪದೇಶ ಗುರುವಾಗಿದ್ದಾನ. ಆಮೇಲೆ ಜಗದ್ಗುರುವಾಗಿ ಅವನೇ ಒಬ್ಬನೇ ಇದ್ದಾನ. ಯಾರು ತಿಳಿಯಲಿಕ್ಕೆ ಅಸಾಧ್ಯವಾಗಿರುವ ಗುಣ ಅವನಲ್ಲಿ ಇದೆ. ಆದರೆ ಆ ಬ್ರಹ್ಮದೇವರು ಪರಮಾತ್ಮನ ದರ್ಶನ, ಪರಮಾತ್ಮ ಪ್ರಸಾದ, ಪರಮಾತ್ಮನ ಉಪದೇಶದಿಂದ ಆ ಪರಬ್ರಹ್ಮನ ಚತುರ್ಮುಖ ಬ್ರಹ್ಮದೇವರು ತಿಳಿದಿದ್ದಾರೆ ಹಾಗಂತ ಹೇಳಿ ಅರ್ಥ ಮಾಡಿಕೊಳ್ಬೇಕು. ಅಂತ ಹೇಳಿದಂತೆ ತಾನು ಅವತಾರ ರೂಪವನ್ನು ರಾಮ, ಕೃಷ್ಣ, ಪರಶುರಾಮ, ರಾಮ ಇತ್ಯಾದಿ ಎಲ್ಲ ರೂಪಗಳನ್ನು ಕೂಡ ಸೃಷ್ಟಿ ಮಾಡಿಕೊಂಡು ಏನಂತಾರೆ, ತೇಜೋ ವಾರಿ ಮೃತಾಂ ಯಥಾ ವಿನಿಮಯೋ ಯತ್ರ ನಿಸರ್ಗೋ ಮೃಷ. ತೇಜ ಅಂದರೆ ಬೆಂಕಿ, ದೀಪ, ಬೆಳಕು ಎಲ್ಲವೂ ಅರ್ಥ ಆಗುತ್ತೆ. ಒಂದು ದೀಪ ಇದೆ, ಆ ದೀಪದಿಂದ ಇನ್ನೊಂದು ದೀಪವನ್ನು ನಾವು ಹಚ್ತೀವಿ. ಆ ದೀಪದಿಂದ ಇನ್ನೊಂದು ದೀಪ, ಆ ಇನ್ನೊಂದು ದೀಪದಿಂದ ಇನ್ನೊಂದು ದೀಪ ನಾವು ಹಂಚುವವರೆಗೆ. ಆ ರೀತಿಯಲ್ಲಿ ತೇಜೋಮಯವಾಗಿರುವ ತನ್ನ ರೂಪವನ್ನು ತಾನೇ ಇನ್ನೊಂದು ರೂಪವಾಗಿ ಸೃಷ್ಟಿ ಮಾಡಿಕೊಳ್ಳುವ ಮುಖಾಂತರವಾಗಿ ಅವ ಸೃಷ್ಟಿಕರ್ತನಾಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಹಾಗಂದರೆ ಭಗವಂತ ಲೌಕಿಕ ಒಂದು ಉದಾಹರಣೆಯನ್ನು, ಒಂದು ಉಪಮಾನವನ್ನು ನಾವು ಕೊಡುವಾಗ ಅದು ನಾವು ಭಗವಂತನಲ್ಲಿ ಎಷ್ಟು ಅನ್ವಯ ಮಾಡಿಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಒಂದು ದೀಪ ಇನ್ನೊಂದು ದೀಪಕ್ಕೂ ವ್ಯತ್ಯಾಸ ಇರ್ಬೋದು. ಒಂದು 10 ಬತ್ತಿ ಇದ್ದರೆ ಆ ದೀಪ ಪ್ರಕಾಶಮಾನವಾಗಿದೆ. ಒಂದು 2-3 ಬತ್ತಿ ಇರುವಾಗ ಆ ದೀಪ ಅಷ್ಟು ಪ್ರಕಾಶ ಕೊಡೋದಿಲ್ಲ. ಆ ರೀತಿಯಲ್ಲಿ ಭಗವಂತನು ಇದೆಯೋ? ಹಾಗಂದರೆ ಇಲ್ಲ. ಯಾಕಂದರೆ ತೇಜ ಅವ ತೇಜಸ್ಸು ಎಷ್ಟಿದೆ ಅಂದರೆ ಅಷ್ಟೇ ತೇಜಸ್ಸು ಪ್ರತಿಯೊಂದು ರೂಪದಲ್ಲಿಯೂ ಕೂಡ ಹಾಗೇ ಬರ್ತಾ ಇದೆ. ಗುಣ, ತೇಜಸ್ಸು, ಕ್ರಿಯಾ, ಶಕ್ತಿ, ಇಚ್ಛಾ, ಜ್ಞಾನಾನಂದಮಯವಾದ ರೂಪಗಳು, ಜ್ಞಾನಾನಂದಮಯವಾದ ಗುಣಗಳು, ಸರ್ವದೋಷ ದೂರತ್ವ, ಸೃಷ್ಟ್ಯಾದಿ ಅಷ್ಟಕರ್ತೃತ್ವ, ಷಡ್ಗುಣೈಶ್ವರ್ಯ, ಐಶ್ವರ್ಯ, ವೀರ್ಯ, ತೇಜ, ಸಂಪತ್, ಜ್ಞಾನ, ವಿಜ್ಞಾನ ಅಂತ 6 ಗುಣಗಳು ಯಾವಿದೆಯೋ ಎಲ್ಲವೂ ಕೂಡ ಒಂದು ದೀಪದಿಂದ ಒಂದು ದೀಪ ಹಚ್ಚುವಂತೆ ಎಲ್ಲವೂ ಕೂಡ ರಾಮಕೃಷ್ಣಾದಿ ರೂಪಗಳು ಕೂಡ ಸಮಾನವಾದ ರೂಪಗಳು. ರಾಮ ಮನುಷ್ಯಾವತಾರ, ಕೃಷ್ಣ ಪೂರ್ಣಾವತಾರ.
ಹಾಗಂತ ಹೇಳಿದ್ದಾರೆ ಇತರ ಆಚಾರ್ಯರು, ಇತರ ಮತದಲ್ಲಿ ಕೂಡ ಹೇಳ್ತಾ ಇರ್ತಾರೆ. ಆದರೆ ಅದು ಮನುಷ್ಯ ರೂಪದಲ್ಲಿ ಅವತಾರ ಮಾಡಿರೋ, ಅಂತ್ಯ ರೂಪದಲ್ಲಿ ವರಾಹ ರೂಪ ತಾಳಿದರು, ಅಥವಾ ಮನುಷ್ಯರ ಆಕಾರವಂತೆ ರಾಮ, ಪರಶುರಾಮ ಇತ್ಯಾದಿ ರೂಪಗಳಾಗಲಿ, ಪ್ರಾಣಿ ರೂಪದಲ್ಲಿಯೂ ಮತ್ತ ವರಾಹ ರೂಪ, ಅಥವಾ ಪ್ರಾಣಿ ಮನುಷ್ಯ ರೂಪವಾಗಿರೋ ನರಸಿಂಹ ರೂಪ, ಇವೆಲ್ಲವೂ ಕೂಡ ತೇಜೋಮಯವಾದ ಭಗವಂತನಿಂದ ಸ್ವಯಂಭುವಾಗಿ ಯಾರ ಒಂದು ಅಪೇಕ್ಷೆ ಇಲ್ಲದೆ, ನಾ ಮುಂಚೆ ಹೇಳಿದೆ, ಎಲ್ಲರಿಗೂ ಕೂಡ ಅಪೇಕ್ಷೆ, ಎಲ್ಲರಿಗೂ ಕೂಡ ಒಂದು ಇಚ್ಛಾ ಪ್ರಯತ್ನ ಎಲ್ಲವನ್ನೂ ಕೂಡ ಭಗವಂತ ಒಳಗಡೆಯಿಂದ ಕೊಟ್ಟು ಪ್ರಯತ್ನ ಮಾಡಿ, ಮನಸ್ಸನ್ನು ಪ್ರಯತ್ನ ಮಾಡಿಸಿ ಆ ಕಾರ್ಯವನ್ನು ಮಾಡ್ತಾ ಇದ್ದಾನ. ಸೃಷ್ಟಿಯಾದಿ ಕರ್ಮ ಕೂಡ ಅವನೇ ಕೊಡೋದು. ಆದರೆ ಸೃಷ್ಟಿಯಾದಿ ಕರ್ಮ ಯಾರು ಕೊಡೋದಿಲ್ಲ ಇವನಿಗೆ. ಅದಕ್ಕಾಗಿ ತನ್ನನ್ನು ತಾನು ಸ್ವಯಂಭೂಲಿಂಗವಾಗಿ ಅವ ಸೃಷ್ಟಿ ಮಾಡಿಕೊಳ್ಳುವ ರೀತಿಯಲ್ಲಿ ಒಂದು ದೀಪದಿಂದ ಒಂದು ದೀಪ, ಒಂದು ದೀಪ ಒಂದು ದೀಪ ಅಂತ ಹಚ್ಚಿಕೊಳ್ಳುವ ರೀತಿಯಲ್ಲಿ ಒಂದೊಂದು ರೂಪದಿಂದ ಒಂದೊಂದು ರೂಪವನ್ನು ತಾಳ್ತಾನ ಭಗವಂತ. ಮೃದಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಮೃಷ ಮತ್ತು ಹೇಳ್ತಾ ಇದ್ದಾರೆ. ಪುರಾಣ ನಾವು ಸೃಷ್ಟಿಯನ್ನು ನೋಡಿದ್ದೀವಿ. ಒಂದು ಮ್ಯಾಜಿಕ್ ಮಾಡೋನಿದ್ದಾನೆ, ಆ ಮ್ಯಾಜಿಕ್ಕು ಸ್ಟೇಜಲ್ಲಿ ಮಾಡ್ತಾ ಇರ್ತಾನೆ. ಆ ಒಬ್ಬರ ಹತ್ರ ಕರೆದು ಒಂದು 100 ರೂಪಾಯೋ 50 ರೂಪಾಯೋ ತಗೊಳ್ತಾನೆ. ಅದನ್ನು ಕೈಯಿನಲ್ಲಿ ಏನೋ ಇಸ್ತಾನ ಮಾಡ್ತಾನೆ. ಅದನ್ನು ಒಂದು 10 ನೋಟು ಅದು 20 ನೋಟು ಆಗಿ ಮಾಡ್ತಾನೆ. ಕಣ್ಣಿಗೆ ಜಾಲ ಮಾಡ್ತಾನೆ, ಯಾಮಾರಿಸ್ತಾನೆ. ಆಮೇಲೆ ಏನು ಮಾಡ್ತಾನೆ, ಭಿಕ್ಷೆ ಬೇಡ್ತಾನೆ. ಮ್ಯಾಜಿಕ್ ಮುಗೀತು, ನಿಮ್ಮಿಂದ ಕಾಣಿಕೆ ಕೊಡಿ ಅಂತ. ಈ 1 ರೂಪಾಯಿಯನ್ನು 10 ರೂಪಾಯಿ ಮಾಡುವ, 1,000 ರೂಪಾಯಿ ನೋಟನ್ನು 10,000 ಮಾಡುವ ಆ ಶಕ್ತಿ ಅವನಲ್ಲಿ ಇರುವಾಗ ಅವ ಯಾಕೆ ಭಿಕ್ಷೆ ಬೇಡಬೇಕು? ಅಂದರೆ ಅದು ಇಂದ್ರಜಾಲ. ಅದು ಆ ಥರ ಒಂದು ಇಂದ್ರಜಾಲ ಮಾಡ್ತಾನ ಅಂತ ಹೇಳ್ತಾರೆ. ಇದ್ದರೆ ಆ ಥರ ಮಾಡೋದಿಲ್ಲ. ಈ ಭಗವಂತನ ವ್ಯಾಪಾರ, ಸೃಷ್ಟಿಯಾದಿ ವ್ಯಾಪಾರ ಎಲ್ಲವೂ ಕೂಡ ಮಾಯಾಜಾಲ ಇಲ್ಲ, ನಿಜವಾದ ಸೃಷ್ಟಿಯಾಗಿದೆ. ಏಕಂತ ಹೇಳಿದರೆ ಈ ಜಗತ್ತು ಸುಳ್ಳು, ಮಾಯಾರೂಪವಾದದ್ದು. ಈ ಜಗತ್ತೆಲ್ಲವೂ ಕೂಡ ಮಾಯಾ ಆವರಣ, ಅಜ್ಞಾನದ ಆವರಣ ನಮ್ಮಲ್ಲಿ ಇರೋದ್ರಿಂದ ಜಗತ್ತಾಗಿ ಕಾಣ್ತಾ ಇದೆ. ಕನಸಲ್ಲಿಯೂ ನಾವು ನೋಡುವ ವಸ್ತುವಂತೆ ಇದೂ ಕೂಡ ಒಂದು ಕನಸಿನಂತೆ ಮಾಯಾ ಅಜ್ಞಾನದಿಂದ ನಮಗೆ ಜಗತ್ತಾಗಿ ಕಾಣ್ತಾ ಇದೆ. ಜ್ಞಾನ ಬರುವಾಗ, ಪರಬ್ರಹ್ಮ ಜ್ಞಾನ ಬರುವಾಗ ಈ ಜಗತ್ತು ಕಾಣಿಸೋದೇ ಇಲ್ಲ, ಒಂದೇ ಒಂದು ಕಾಣುತ್ತೆ, ಪರಬ್ರಹ್ಮ. ಆ ಪರಬ್ರಹ್ಮನಲ್ಲಿ ಐಕ್ಯವನ್ನು ಹೊಂದೋದೇ ಮೋಕ್ಷ. ಹಾಗಂತೇಳಿ ಪರಮತದವರು ಯಾರು ಹೇಳ್ತಾರೋ ಅವರನ್ನು ಈ ಮಂಗಳಾಚರಣೆಯಲ್ಲಿ ಖಂಡಿಸ್ತಾ ಇದ್ದಾರೆ ವೇದವ್ಯಾಸರು. ಅಂದರೆ ನಿಜವಾದ ಸೃಷ್ಟಿಯನ್ನು ಭಗವಂತ ಮಾಡ್ತಾ ಇದ್ದಾನ ಅಂತೇಳಿ. ನಿರ್ದೋಷ ಜ್ಞಾನಾನಂದ ಮೂರ್ತಿಯಾದ್ದರಿಂದ ಆ ಸತ್ಯ ನಾಮಕನಾಗಿದ್ದಾನ. ಯಾರೋ ಭಗವಂತ. ಯಾಕಂದರೆ ದಾಮ್ನಾ ಸ್ವೇನ ಸದಾ ನಿರಸ್ತೋಗಂ ಸತ್ಯಂ ಪರಂ ಧೀಮಹಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇವನ ಸೃಷ್ಟಿಯಾದ ವ್ಯಾಪಾರವನ್ನು ಇನ್ನೊಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ ಮಂಗಳಾಚರಣೆಯಲ್ಲಿ. ಮಣ್ಣು, ಒಂದು ಮಣ್ಣಿನ ಒಂದು ಮೂಲ ಇದೆ, ರಾ ಮೆಟೀರಿಯಲ್. ಆ ಮಣ್ಣನ್ನು ತೆಗೆದುಕೊಂಡು ಗಡಿಗೆ ಮಾಡುವವನು ಏನು ಮಾಡ್ತಾನ, ಆ ಮಣ್ಣನ್ನು ನೀರಲ್ಲಿ ಮಿಶ್ರಣ ಮಾಡಿ ಚಕ್ರವನ್ನು ತಿರುಗಿಸಿ ಗಡಿಗೆ ಆಕಾರದಲ್ಲಿ ಮಾಡ್ತಾನೆ. ಆ ರೀತಿಯಲ್ಲಿ ಭಗವಂತ ಏನು ಮಾಡ್ತಾನ, ಇಲ್ಲಿ ಮಣ್ಣು ಅಂದರೆ ನಾವು ಮುಂಚೆ ಹೇಳಿದಂತೆ ಅವನಿಂದ ಸೃಷ್ಟಿಗೆ ಒಳೆಯಾಗಿರುವ ಈ ಜಡ ಪ್ರಕೃತಿ, ಮೂಲ ಪ್ರಕೃತಿ, ಅತ್ಯಂತ ಸೂಕ್ಷ್ಮವಾದ ಮೂಲ ಪ್ರಕೃತಿ ಏನಿದೆಯೋ ಅದೇ ರಾ ಮೆಟೀರಿಯಲ್ ಅವನಿಗೆ. ಇವನಿಗೆ ರಾ ಮೆಟೀರಿಯಲ್ ಯಾವುದು? ಗಡಿಗೆ ಮಾಡೋನಿಗೆ ಮಣ್ಣು. ಆ ಮೂಲ ಪ್ರಕೃತಿಯನ್ನು ವಿಕಾರವನ್ನು ಮಾಡಿ ಪಾಂಚಭೂತಗಳು ಯಾವಾಗಿದೆಯೋ ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿ ಮತ್ತು ಸಂಪರ್ಕವನ್ನು ಕಳಿಸ್ತಾನೆ. ಒಂದು ಸೈಂಟಿಸ್ಟ್ ಇರ್ತಾನೆ,
ಅವ ಏನು ಮಾಡ್ತಾನೆ, ಒಂದು ಕೆಮಿಕಲ್ ತಯಾರು ಮಾಡೋಕ್ಕೆ ಒಂದು ಕೆಮಿಕಲ್ನ ಹಾಕ್ತಾನ, ಇನ್ನೊಂದು ಕೆಮಿಕಲ್ನ ಎಷ್ಟು ಬೆರೆಸಬೇಕೋ ಅಷ್ಟು ಬೆರೆಸ್ತಾನ, ಮತ್ತು ಇನ್ನೊಂದು ಕೆಮಿಕಲ್ನ ಅಲ್ಲಿ ಮಾಡ್ತಾನ. ಒಂದು ರಿಯಾಕ್ಷನ್ ಆಗತ್ತೆ ಅಲ್ಲಿ. ಆ ರಿಯಾಕ್ಷನ್ ಮುಖಾಂತರವಾಗಿ ಪರಿಣಾಮ ಹೊಂದಿ ಒಂದು ವಸ್ತು ಸಿಗ್ತಾ ಇದೆ. ಆ ವಸ್ತುವಿಗೆ ಒಂದು ಹೆಸರಿಟ್ಟು ನಮಗೆ ಉಪಯೋಗಕ್ಕೆ ಆಗುವಂತೆ ಆ ಸೈಂಟಿಸ್ಟ್ ವಿಜ್ಞಾನಿ ಮಾಡ್ತಾನೆ. ಆ ರೀತಿಯಲ್ಲಿ ಭಗವಂತ ದೊಡ್ಡ ವಿಜ್ಞಾನಿ. ಈ ಸೈಂಟಿಸ್ಟು, ಈ ವಿಜ್ಞಾನಿ ಅವನ ಬುದ್ಧಿಗೆ ಎಷ್ಟು ಓದಿದ್ದಾನೋ, ಎಷ್ಟು ಬರುತ್ತೋ ಅಷ್ಟು ಒಂದು ವಸ್ತುವನ್ನು ಕಂಡುಹಿಡಿತಾನ, ಕೊಡ್ತಾನ, ಅಥವಾ ಅದನ್ನು ತಯಾರು ಮಾಡ್ತಾನ. ಆದರೆ ಭಗವಂತ ದೊಡ್ಡ ವಿಜ್ಞಾನಿ, ದೊಡ್ಡ ಸೈಂಟಿಸ್ಟ್. ಅವ ಬ್ರಹ್ಮದೇವರ ದೇಹದಲ್ಲಿ ಎಷ್ಟು ಮಣ್ಣನ್ನು ಅಂಶ ಮಾಡಬೇಕು, ತೇಜೋಮಯವಾದ ಬ್ರಹ್ಮದೇವರು ತೇಜಸ್ ಎಷ್ಟು ಇಡಬೇಕು, ಜಾಸ್ತಿ ಇಡಬೇಕು. ಆದರೆ ಮನುಷ್ಯರು ನಮಗೆ ಇದು ಮೃತ್ತಿಕಾ ದೇಹ, ಮಣ್ಣಿನ ಶರೀರ, ಇದಕ್ಕೆ ಮಣ್ಣು ಹೆಚ್ಚು ಭಾಗ ಬೇಕು. ಆ ರೀತಿಯಲ್ಲಿಯೂ ಯಾವ ಜೀವರಿಗೆ ಎಷ್ಟೆಷ್ಟು ಅಂಶ ಈ ಪಾಂಚಭೌತಿಕವನ್ನು ಕೊಡಬೇಕು, ಮಿಶ್ರಣ ಮಾಡಬೇಕು ಹಾಗಂತ ಹೇಳಿ ತಿಳಿದು ಅಷ್ಟು ಮಟ್ಟಿಗೆ ನಮಗೆ ಆ ದೇಹಗಳನ್ನ ಸೃಷ್ಟಿ ಮಾಡಿಕೊಡ್ತಾನ ಭಗವಂತ. ಆ ರೀತಿಯಲ್ಲಿ ಮಣ್ಣಿನಿಂದ ಮಡಿಕೆ ಮಾಡುವಂತೆ ಮಾಯಾಜಾಲ ಸೃಷ್ಟಿ ಮಾಡೋದಿಲ್ಲ, ಮಾಯಾಜಾಲ ಸೃಷ್ಟಿಯನ್ನು ಮಾಡೋದಿಲ್ಲ. ಮಣ್ಣನ್ನು ಇಟ್ಕೊಂಡು ಗಡಿಗೆಯನ್ನು ಮಾಡ್ತಾನ, ವ್ಯಾಪಾರ ಮಾಡ್ತಾನ, ಜೀವನ ಮಾಡ್ತಾನ. ಆ ರೀತಿಯಲ್ಲಿ ಈ ಭಗವಂತ ಸೃಷ್ಟಿಯಾದಿ ವ್ಯಾಪಾರವನ್ನು ಮಾಡುವಾಗ ಅವನಿಗೆ ಪ್ರಯೋಜನ ಏನಿದೆ? ಅವ ಸ್ವಯಂಭುವ ಸ್ವರಾಟು, ಅವ ಪೂರ್ಣ ಆನಂದಮಯ ಸರ್ವಕಾಲಕ್ಕೂ. ಅವನಿಗೆ ಹೊಸದಾಗಿ ಪಡಿಬೇಕಾ ಎಂಬ ಒಂದು ವಸ್ತು ಯಾವುದೂ ಇಲ್ಲ. ಅವ ಅಪೂರ್ಣ ಅಲ್ಲ, ಸ್ವಯಂ ತೃಪ್ತಿಕರವಾಗಿರುವ ಭಗವಂತ. ಈ ರೀತಿಯಲ್ಲಿ ಅವನ ಗುಣಗಳು ಇರೋದ್ರಿಂದ ಈ ಸೃಷ್ಟಿಯಾದಿ ವ್ಯಾಪಾರ ಯಾಕೆ ಮಾಡಬೇಕು ಹಾಗಂತೇಳಿದರೆ, ಜೀವರ ಉದ್ಧಾರಕ್ಕಾಗಿ ಈ ಸೃಷ್ಟಿಯಾದಿ ವ್ಯಾಪಾರವನ್ನು ಮಾಡ್ತಾ ಇದ್ದಾನ. ಆತ್ಮತೃಪ್ತನಿಗೆ ಏನು ಬೇಕು? ಈ ಸೃಷ್ಟಿಯಾದಿ ವ್ಯಾಪಾರದಿಂದ ಏನು ಬೇಕಾಗಿಲ್ಲ. ಆದರೂ ಕೂಡ ಈ ಜನ್ಮಾದಿ ಕರ್ಮದಿಂದ ಜೀವರುಗಳು ಉದ್ಧಾರ ಆಗಲಿ, ಮೋಕ್ಷವನ್ನು ಪಡೀಲಿ ಹಾಗಂತೇಳಿ ಅನಾದಿ ಕರ್ಮ ಬಂಧನಕ್ಕೆ ಒಳಗಾಗಿರುವ ಜೀವರಿಗೆ ಮೋಕ್ಷ ಕೊಡುವುದಕ್ಕಾಗಿ ಈ ಸ್ವತಂತ್ರ ಭಗವಂತ ಜನ್ಮಾದಿ ಕರ್ಮಗಳನ್ನು ಕೊಡ್ತಾನ. ಆ ರೀತಿಯಲ್ಲಿ ಅವನಿಗೆ ಸ್ವಪ್ರಯೋಜನ ಯಾವುದೂ ಇಲ್ಲ. ಅವ ನಿರ್ದೋಷ ಜ್ಞಾನಾನಂದ ಮೂರ್ತಿ. ಮತ್ತು ಏನು ಹೇಳ್ತಾ ಇದ್ದಾರೆ? ಸತ್ಯಂ. ಅವ ಸತ್ಯವಾಗಿದ್ದಾನೆಂದರೆ ನಿರ್ದೋಷ. ಅವ ಪೂರ್ಣನು, ಸರ್ವೋತ್ತಮನು, ಸಕಲ ರಕ್ಷಕನು ಆದನು. ಇಂಥ ನಾರಾಯಣನನ್ನು ಧೀಮಹಿ ಧ್ಯಾನವನ್ನು ಮಾಡೋಣ. ಎಂಥ ನಾರಾಯಣ? ಜನ್ಮಾದಿ ಅಂದರೆ ಸೃಷ್ಟಿ, ಸ್ಥಿತಿ, ಲಯ. ಸೃಷ್ಟಿಯಾದ ಮೇಲೆ ಅದು ಸಿದ್ಧಿಯಾಗಿರಬೇಕು, ಸಿದ್ಧಿಯಾಗಿರುವ ವಸ್ತುವನ್ನು ಪಾಲನೆ ಮಾಡಬೇಕು. ಮತ್ತು ಪ್ರಳಯ ಕಾಲಕ್ಕೆ ಎಲ್ಲವನ್ನು ನಾಶ ಮಾಡಬೇಕು. ಈ ಎಲ್ಲ ಜಡವಾದ ವಸ್ತುಗಳಿಗೆ ಜ್ಞಾನ ಇಲ್ಲ, ಅಲ್ಲಿ ಅಜ್ಞಾನವೂ ಇಲ್ಲ. ಆದರೆ ಚೇತನವಾಗಿರುವ ಜೀವರಲ್ಲಿ 3 ವಿಧವಾದ ಸತ್ವ, ರಜೋ, ತಮೋ ಗುಣಗಳೆಂಬ 3 ಗುಣಗಳಿವೆ. ಆ 3 ಗುಣಗಳಿಗೆ ತಕ್ಕ, ಜನ್ಮಗಳಿಗೆ ತಕ್ಕ ದೇಹವನ್ನು ಕೊಡಬೇಕು. ಆ ರೀತಿಯಲ್ಲಿ ಅವರಿಗೆ ಪ್ರೇರಣೆ ಮಾಡಬೇಕು. ಆ ರೀತಿಯಲ್ಲಿ ಅವರು ಪ್ರಯತ್ನವನ್ನು ಕೊಡಬೇಕು. ಆ ರೀತಿಯಲ್ಲಿ ಆ ಜೀವರಿಗೆ ಇಚ್ಛೆಯನ್ನು ಕೊಡಬೇಕು. ಕರ್ಮಗಳನ್ನ ಮಾಡಿಸ್ಬೇಕು, ಪಾಪಕರ್ಮ ಪುಣ್ಯಕರ್ಮ ಏನೇನಿದೆ. ಅದಕ್ಕೆ ಏನು ಬೇಕೋ? ಜ್ಞಾನ ಬೇಕು. ಆ ಜ್ಞಾನ ಚೇತನಲ್ಲಿ ಇದೆ, ಸ್ವರೂಪಭೂತವಾದ ಜ್ಞಾನ ಇರುವಾಗ ಅವ ಯಾರು ಕೊಡೋಕ್ಕೆ? ನನ್ನಲ್ಲಿಯೇ ಇದೆ.
ಹಾಗಂತ ಹೇಳಿದರೆ ಇಲ್ಲ, ಅವನ ಅಧೀನದಲ್ಲಿ ಇದೆ ಅದು. ಅದನ್ನು ಕೊಡಬೇಕು, ಅದನ್ನು ಒಂದು ಸರಿಸಬೇಕು ಅಥವಾ ಮುಚ್ಚಿಸಬೇಕು ಅಥವಾ ಪ್ರಕಾಶವನ್ನಾಗಿ ಮಾಡಬೇಕು. ದೀಪ ಉರಿತಾ ಇದೆ, ಅದು ಉರಿತಾ ಇರುವಾಗ ಆಫ್ ಮಾಡೋಕ್ಕೆ ಒಬ್ಬರು ಬೇಕು, ಅಥವಾ ಅದನ್ನು ಇನ್ನೂ ಸ್ವಲ್ಪ ಪ್ರಜ್ವಲ ಮಾಡೋಕ್ಕೆ ಎಣ್ಣೆ ಹಾಕಬೇಕು, ಆ ತಿರಿಯನ್ನು ಹಾಕಬೇಕು, ಅದನ್ನು ಜರಿಸಬೇಕು, ಅಥವಾ ಒಬ್ಬರು ಬೇಕಲ್ವ. ಆ ರೀತಿಯಲ್ಲಿ ಈ ಜ್ಞಾನವನ್ನು ಪ್ರಚೋದನೆಯನ್ನು ಮಾಡೋಕ್ಕೆ ಒಬ್ಬ ಬೇಕು. ಆ ವ್ಯಕ್ತಿಯೇ ಇವನು ಜನ್ಮ. ಅದಕ್ಕೆ ಏನಾಯಿತು, ಮತ್ತು ಅಜ್ಞಾನವನ್ನು ಕೊಡಬೇಕು. ಅಜ್ಞಾನ ಕೊಡಬೇಕು. ಯಾರಿಗೆ ಕೊಡಬೇಕು? ತಾಮಸರಿಗೆ ಅಜ್ಞಾನ ಕೊಡಲೇಬೇಕು. ಅಂದರೆ ಇಲ್ಲಿ ಅಷ್ಟ ಕರ್ತೃತ್ವ ಏನಿದೆಯೋ ಅದರಲ್ಲಿ ಬಂಧವೂ ಸೇರಿದೆ, ಮೋಕ್ಷವೂ ಸೇರಿದೆ. ಅನಾದಿ ಕರ್ಮ ಇನ್ನೂ ನಾಶವಾಗಿಲ್ಲ. ಆಗಿರುವಾಗ ಅವನಿಗೆ ಜನ್ಮ ಕೊಡಬೇಕು. ಆ ಜನ್ಮ ಕೊಡಬೇಕಾಗಿದ್ದರೆ ಏನೋ ಒಂದು ಪಾಪಕರ್ಮದಿಂದ ಒಂದು ಪ್ರಾಣಿಯ ಜನ್ಮ ಆ ಜೀವರಿಗೆ ಬಂದರೆ ಅವರಿಗೆ ಜ್ಞಾನ ತುಂಬಿ ಕೊಡೋಕ್ಕಾಗತ್ತಾ? ಆ ಪ್ರಾಣಿಗೆ ಏನು ಒಂದು ಹಿಂಸೆ, ಒಂದು ದುಃಖ ಅನುಭವಿಸ್ಬೇಕು, ಅದಕ್ಕೆ ತಕ್ಕ ಒಂದು ಅಜ್ಞಾನವನ್ನು ಅಲ್ಲಿ ಕೊಡಬೇಕು. ಆ ರೀತಿಯಲ್ಲಿ ಅಜ್ಞಾನ ಕೊಡಬೇಕಾಗಿದ್ದರೆ ಅಲ್ಲಿ ಭಗವಂತ ಬೇಕು. ಅದಕ್ಕೆ ಅಜ್ಞಾನದಿಂದ ಏನಾಗತ್ತೆ? ಬಂಧನ ಆಗತ್ತೆ. ಜೀವರುಗಳು ಬಂಧನಕ್ಕೆ ಒಳಪಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಮತ್ತು ಮೋಕ್ಷಕ್ಕೆ ಮುಂಚೆ ಹೇಳಿದಂತೆ ಅವನ ಬಗ್ಗೆ ಜ್ಞಾನ ಬೇಕು. ಬ್ರಹ್ಮಾದಿ ದೇವತೆಗಳಿಗೆ ಕೊಟ್ಟು ಆ ಬ್ರಹ್ಮಾದಿ ದೇವತೆಗಳ ಮುಖಾಂತರವಾಗಿಯೂ ಪರಂಪರಾಗತವಾಗಿಯೂ ಪರಮಾತ್ಮನ ಜ್ಞಾನ ಬರ್ತಾ ಇದೆ. ಅದಕ್ಕೆ ಇಷ್ಟು ಸೃಷ್ಟಿ, ಸ್ಥಿತಿ, ಲಯ, ಪಾಲನ, ಜ್ಞಾನ, ಅಜ್ಞಾನ, ಬಂಧ ಮತ್ತು ಮೋಕ್ಷ, ಈ ಈ ಅಷ್ಟ ಕರ್ತೃತ್ವ ಭಗವಂತನಲ್ಲಿ ಇರೋದ್ರಿಂದ, ಅದು ಕೊಡೋದ್ರಿಂದ, ಅವನ ಸ್ವರಾಟನಾಗಿರೋದ್ರಿಂದ, ನಿರ್ದೋಷನಾಗಿರುವಂಥ ಗುಣಪರಿಪೂರ್ಣ ಆಗಿರುವುದರಿಂದ ಅವ ಇಂದ್ರಾದಿ ಜಾಲ ಮಾಯಾ ಲೋಕವನ್ನು ಸೃಷ್ಟಿ ಮಾಡಿಲ್ಲ. ತನ್ನ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ನಿಜವಾಗಿರೋದ್ರಿಂದ ಸತ್ಯಂ ಪರಂ ಧೀಮಹಿ, ಸತ್ಯವಾಗಿದೆ. ಪರಂ ಅಂದರೆ ಉತ್ತಮವಾಗಿದ್ದಾನ, ಪರಂ ಅಂದರೆ ಜ್ಞಾನಾನಂದಮಯವಾಗಿದ್ದಾನ, ಪರಂ ಅಂದರೆ ಸರ್ವೋತ್ತಮನಾಗಿದ್ದಾನ. ಪರಂ ಅಂದರೆ ಎಲ್ಲ ಅಚೇತನವಾದ ಜಗತ್ತು ಏನಿದೆಯೋ ಅದಕ್ಕಿಂತ ವಿಲಕ್ಷಣವಾಗಿದ್ದಾನ ಶ್ರೀಮನ್ನಾರಾಯಣ ಅಂತ. ಜಗತ್ತು ವಿಲಕ್ಷಣ ರೂಪವಾಗಿರುವ, ನಿರ್ದೋಷನಾಗಿರುವ, ಗುಣಪರಿಪೂರ್ಣ ಇರುವ ಆ ಸರ್ವೋತ್ತಮ ಶ್ರೀಮನ್ನಾರಾಯಣನ ಧೀಮಹಿ ಧ್ಯಾನವನ್ನು ಮಾಡೋಣ. ಯಾಕೆ ಧ್ಯಾನ ಮಾಡಬೇಕು? ಆ ಭಗವಂತ ಕೊಟ್ಟಿರುವ ಅಜ್ಞಾನವನ್ನು ದೂರ ಮಾಡಬೇಕಾಗಿದ್ದರೆ ಮುಂಚೆ ನಾವು ಹೇಳಿದಂತೆ ಶ್ರವಣ ಮನನ ನಿಧಿಧ್ಯಾಸನ ರೂಪವಾದ ಜಿಜ್ಞಾಸೆಯನ್ನು ಮಾಡಬೇಕಾಗಿದ್ದರೆ ಅದಕ್ಕೆ ಧ್ಯಾನ ಒಂದೇ ಸಾಧ್ಯ. ಅಂತಃಕರಣ ಶುದ್ಧಿ ಆಯಿತು, ಜ್ಞಾನ ಭಕ್ತಿ ವೈರಾಗ್ಯ ಪಡೆದ ನಂತರ ಧ್ಯಾನವನ್ನು ಮಾಡಬೇಕು. ಧ್ಯಾನವನ್ನು ಮಾಡುವಾಗ ಜ್ಞಾನ ಪಡೆದುಕೊಂಡಿರಬೇಕು. ಆ ಜ್ಞಾನವನ್ನು ಕೊಡೋನು ಭಗವಂತ. ಯಾರು ನಮ್ಮ ಅಜ್ಞಾನದಿಂದ ದೂರ ಮಾಡಿ ಜ್ಞಾನ ಕೊಟ್ಟು ಮೋಕ್ಷಕ್ಕೆ ಕಾರಣಭೂತನಾಗಿರುವ ಶ್ರೀಮನ್ನಾರಾಯಣ ಸರ್ವೋತ್ತಮನಾಗಿರುವ, ಸತ್ಯವಾಗಿ ಇರುವ ಪರಮಾತ್ಮನ ಸತ್ಯಂ ಪರಮ ಸರ್ವೋತ್ತಮನಾಗಿ ಭಗವಂತನ ಧೀಮಹಿ ಧ್ಯಾನ ಮಾಡೋಣ. ಹಾಗಂತೇಳಿ ಇದಕ್ಕೆ ಅರ್ಥವನ್ನು ಅನಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈ ಭಾಗವತದಲ್ಲಿ ಈ ಜನ್ಮಾದಸ್ಥ ಯದೋನ್ವಯ ಅಂತಂದು ಪ್ರಾರಂಭವಾಗುವ ಶ್ಲೋಕದಿಂದವೇ ಭಗವಂತನ ಎಲ್ಲ ಮೂರ್ತಿಗಳನ್ನು, ಎಲ್ಲ ಗುಣಗಳನ್ನು, ಅವನ ವ್ಯಾಪಾರಗಳನ್ನು, ಅವನ ಕರ್ಮಗಳನ್ನು ತಿಳಿಸುವ ಶ್ರೀಮದ್ ಭಾಗವತದ ಎಲ್ಲ 18,000 ಗ್ರಂಥಗಳು ಒಳಗೊಂಡಿರುವ 12 ಸ್ಕಂದಗಳು ಇರುವ ಇದರಲ್ಲಿ ಎಲ್ಲವೂ ಕೂಡ ಈ ಒಂದೇ ಒಂದು ಮಂಗಳಾಚರಣೆ ಒಂದೇ ಒಂದು ಮಂಗಳಾಚರಣೆಯಲ್ಲಿ ಎಲ್ಲವೂ ಅಡಕವಾಗಿರೋದನ್ನು ಇಲ್ಲಿ ನಾವು ನೋಡಬೇಕು. ಯಾಕಂದರೆ ಹೇಳಿದಂತೆ ಜನ್ಮ ಅಷ್ಟಕರ್ತೃತ್ವ ಏನಿದೆಯೋ ಇದನ್ನು ಬಿಡಿಸಿ ನಾವು ನೋಡುವಾಗ
ಯಾರಿಗೆ ಜನ್ಮ ಕೊಟ್ಟ, ಯಾವ ರೀತಿಯಲ್ಲಿ ಕೊಟ್ಟ, ಬಂಧ ಯಾರನ್ನ ಮಾಡ್ದ, ಮೋಕ್ಷ ಯಾರಿಗೆ ಕೊಟ್ಟ, ಒಂದೊಂದು ಅವತಾರದಲ್ಲಿ ಕೂಡ ಅವತಾರ ಮಾಡುವಾಗ ಎಲ್ಲವೂ ಕೂಡ ಇಷ್ಟರಕ್ಷಕ, ದೈತ್ಯ ಸಂಹಾರಕ, ಜ್ಞಾನ ಪ್ರಚೋದಕ ಮತ್ತು ಜಗತ್ ಕಲ್ಯಾಣ, ಜಗತ್ ವ್ಯಾಪಾರ ಮತ್ತು ಜಗತ್ತಿಗೆ ಗುರು, ಈ ಎಲ್ಲವೂ ಗುಣಗಳು ಕೂಡ ಈ ಅವತಾರದಲ್ಲಿ ಬರ್ತಾ ಇದೆ. ಅದನ್ನು ಈ ಮಂಗಳಾಚರಣೆಯಲ್ಲಿ ನಾವು ನೋಡ್ಬೋದು. ಪ್ರತಿಯೊಂದು ಕೂಡ ಈ ರೀತಿಯಲ್ಲಿ ಭಗವಂತನನ್ನು ನಾವು ನೋಡಬೇಕು. ಮತ್ತು ಅನ್ವಯ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಓಂ ಜನ್ಮಾತ್ಯಸ ಓಂ ಸಾತ್ತರಯೋನಿತ್ವಾತ್ತು ಅಂತ ಹೇಳ್ತಾರೆ. ತತ್ತು ಸಮನ್ವಯಾತ್ ಓಂ, ಇಲ್ಲಿ ಸಮನ್ವಯ ಅಂತ ಬಂದಿದೆ. ಮುಂಚೆ ಹೇಳಿದಂತೆ ಭಗವಂತನ ಗುಣಗಳನ್ನು ನಿರೂಪಣೆಯನ್ನು ಮಾಡುವ ವೇದಾಂತ ನಿರ್ಣಯವಾಗಿರುವ ಬ್ರಹ್ಮಸೂತ್ರಗಳಿಗೆ ನಿಜವಾದ ಅರ್ಥವನ್ನು ಈ ಸಮಾಧಿ ಭಾಷೆ, ಮುಖ್ಯ ಭಾಷೆ, ರೂಢಿ ಭಾಷೆ ಅಂತ ಏನಿದೆಯೋ ಶಾಸ್ತ್ರ ಭಾಷೆ, ದರ್ಶನ ಭಾಷೆ ಅಂತ ಹೆಸರು ಅದಕ್ಕೆ. ರೂಢಿ ಭಾಷೆ, ದರ್ಶನ ಭಾಷೆ ರೀತಿಯಲ್ಲಿಯೂ ನಾವು ನೋಡುವಾಗ ಇದು ನಿರೂಪಣೆ ಆಗ್ತಾ ಇದೆ. ಮಂಗಳಾಚರಣೆ ಏನಿದೆಯೋ ಎಲ್ಲವೂ ಕೂಡ ಭಾಗವತ ಮುಖೇನೆ ನಾವು ಕೇಳಬಹುದು, ನೋಡ್ಬೋದು. ರೀತಿಯಲ್ಲಿ ಅಜ್ಞಾನ ದೋಷರಹಿತನಾದ ಭಗವಂತನನ್ನು ನಾವು ಈ ಭಾಗವತ ಮುಖೇನೆ ಆಲಿಸಬೇಕು, ಕೇಳಬೇಕು ಮತ್ತು ಧ್ಯಾನವನ್ನು ಮಾಡಬೇಕು. ಆ ರೀತಿಯಲ್ಲಿಯೂ ಇದನ್ನು ನಾವು ಒಂದೇ ಒಂದು ಮಂಗಳಾಚರಣೆಯನ್ನು ಮಾತ್ರ ನೋಡೋಕ್ಕೆ ಸಾಧ್ಯವಾಯಿತು. ಇನ್ನು ಈ ಮಂಗಳಾಚರಣೆಗೆ ತುಂಬ ಅರ್ಥ ಹೇಳ್ತಾ ಇದ್ದಾರೆ. ಬೇರೆ 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 ಆಚಾರ್ಯರು, ಬೇರೆ ಬೇರೆ ಗ್ರಂಥಗಳು, ಉಪನ್ಯಾಸ ನೀವು ಕೇಳ್ತಾ ಇದ್ದೀರಿ. ಎಲ್ಲವೂ ಕೂಡ ಅದ್ಭುತವಾದದ್ದು, ಅಪಾರವಾದದ್ದು, ಭಗವಂತನ ಮಹಿಮೆ ತುಂಬಿರೋದು. ಅವರವರ ಜ್ಞಾನಕ್ಕೆ ತಕ್ಕ ಇದನ್ನು ನಾವು ಮಾಡಬೇಕು ಅಂತ ಭಗವಂತನನ್ನು ಧ್ಯಾನ ಮಾಡಬೇಕು. ಧೀಮಹಿ ನಾವು ಧ್ಯಾಯೋನಃ ಪ್ರಚೋದಯ ಏನೋ ಗಾಯತ್ರಿ ಮಂತ್ರ ನಮಗೆ ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಪ್ರಚೋದನೆಯನ್ನು ಮಾಡು. ನಹ ಅಂದರೆ ಬಹುವಚನ, ನಮಗೆ, ಮನೆಯಲ್ಲಿ ಇರೋರಿಗೆ, ಎಲ್ಲರಿಗೂ ಕೂಡ. ಅತ್ಸಾಕುರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಅಲ್ಲಿರೋ ಧೀಮಹಿ ಯಾರನ್ನು ಧೀಮ ಮಾಡ್ತಿದ್ವಿ? ಸರ್ವ ದೇವತೆಗಳಿಂದ ವರೇಣ್ಯಂ ವಂದಿಸಲ್ಪಡುವ, ಜ್ಞಾನ ಆನಂದ ಸ್ವರೂಪನಾಗಿರುವ, ಸ್ವಯಂಭುವ ಇರುವ, ಸೃಷ್ಟಿಕರ್ತನಾಗಿರುವ ಈ ಪರಮಾತ್ಮನನ್ನು ಧೀಮಹಿ ಪ್ರಚೋದನೆಯನ್ನು ಮಾಡಪ್ಪ, ಪ್ರಚೋದನೆಯನ್ನು ಮಾಡು, ಪ್ರಚೋದನೆಯನ್ನು ಮಾಡು, ಪ್ರಚೋದನೆಯನ್ನು ಮಾಡು ಅಂತ ಹೇಳಿ ಕೇಳಿಕೊಳ್ಳುವ ರೀತಿಯಲ್ಲಿಯೂ ಈ ಜನ್ಮಾದತ್ತೋ ಇದನ್ವ ಅಂತೇಳಿ ಪ್ರಾರಂಭವಾಗುವ ಮಂಗಳಾಚರಣೆ ಶ್ಲೋಕ ಧೀಮಹಿ ಹಾಗಂತೇಳಿ ಇರೋದ್ರಿಂದ ಈ ಗಾಯತ್ರಿ ಅರ್ಥವನ್ನೇ, ಈ ಎಲ್ಲ ಅರ್ಥವನ್ನು ಕೂಡ ಆ ಗಾಯತ್ರಿ ಮಂತ್ರದ ಅರ್ಥದಲ್ಲೇ ಇರೋದ್ರಿಂದ ಇಲ್ಲಿ ಗಾಯತ್ರಿ ಮಂತ್ರದ ಅರ್ಥವನ್ನು ಪೂರ್ತಿ ಗಾಯತ್ರಿ ಮಂತ್ರದಲ್ಲಿ ಏನು ಅರ್ಥ? ವೇದವೇದ್ಯ ನಿತ್ಯಾನಂದ, ಅದನ್ನು ಸರ್ವ ದೇವತೆಗಳು ಒಂದೇನಾದವನು ಮತ್ತು ಅವನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಎಲ್ಲವೂ ಕೂಡ ಗಾಯತ್ರಿ ಮಂತ್ರದ ಅರ್ಥ ಏನಿದೆಯೋ ಅಷ್ಟು ಎಲ್ಲ ಗುಣಗಳನ್ನು ಕೂಡ 12 ಸ್ಕಂದವನ್ನು ಚೆನ್ನಾಗಿ ಓದಿದರೆ, ಕೇಳಿದರೆ ಅರ್ಥವಾಗುತ್ತೆ. ಯಾರನ್ನ ಧ್ಯಾನ ಮಾಡಿದರು, ಅದಕ್ಕೆ ಏನು ಫಲ ಆಯಿತು, ಯಾವ ರೀತಿಯಲ್ಲಿ ಅವರು ಮೋಕ್ಷವನ್ನು ಹೊಂದಿದರು. ಧ್ಯಾನ ಅನಂತ ರೂಪದಲ್ಲಿ ಇದೆ. ಇಡೀ ಬ್ರಹ್ಮಾಂಡವನ್ನೇ ಭಗವಂತನ ರೂಪ ಅಥವಾ ಬಿಂಬರೂಪ ನೋಡಿದವರು. ಬಿಂಬ ಉಪಾಸನೆಯನ್ನು ನಿಯತ ಗುರುಗಳು ಬಂದು ಉಪದೇಶ ಮಾಡುವಾಗ ಆ ಭಗವಂತನ ಮೂರ್ತಿಯನ್ನು ನೋಡೋದು. ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟು ಅಗ್ನೋ ಪ್ರಿಯಾವದಂ ವಿಷ್ಣು, ಅಗ್ನಿಯಲ್ಲಿ ಭಗವಂತನ ನೋಡೋದು. ಅದನ್ನು ಯಾರ್ಯಾರು ಮಾಡಿದ್ದಾನೆ? ಸರ್ವತ್ರ ವಿದಿತಾತ್ಮನ ವೇದೋಪದೇಶದಿಂದ ಸಾಕ್ಷಾತ್ತು ಅವರ ತಂದೆಯೇ ವೇದೋಪದೇಶವನ್ನು ಮಾಡಿ ಇವನ್ ನಾರಾಯಣೇ ಬ್ರಹ್ಮದೇವರಿಗೆ ಮಾಡಿರೋದ್ರಿಂದ ಸರ್ವವನ್ನು ಅವರು ಸೃಷ್ಟಿ ಬ್ರಹ್ಮ ಮುಖ್ಯನ ನೋಡುವುದರಿಂದ ಸರ್ವ ಸೃಷ್ಟಿಗೆ ಭಗವಂತನ ಪೂರ್ಣ ಜ್ಞಾನ ಪೂರ್ಣವಾಗಿ ಲಕ್ಷ್ಮಿಗೂ ಇಲ್ಲ, ಬ್ರಹ್ಮದೇವರಿಗೂ ಇಲ್ಲ. ಆದರೂ ಕೂಡ ಅವರ ಯೋಗಿತಾನುಸಾರ ಸರ್ವಾತ್ಮ ವಿದಿತಾತ್ಮನ, ವಿಧಿಂದರೆ ಬ್ರಹ್ಮದೇವರು. ಆ ಬ್ರಹ್ಮದೇವರು ಸರ್ವತ್ರ ಕೂಡ ಭಗವಂತನ ನೋಡುವ ವಿಧಾನಗಳು ಇಲ್ಲಿ ಬರ್ತಾ ಇದೆ. ಮತ್ತು ಪ್ರತಿಮಾಯಾಸು ಅಪ್ರಬುದ್ಧಾನ ಅಂತ ಹೇಳ್ತಾರೆ. ಪ್ರತಿಮೆಯಲ್ಲಿ
ಭಗವಂತನನ್ನು ನೋಡೋ ವಿಧಾನ. ನಾವು ನಿತ್ಯ ಅರ್ಚನೆಗೆ ಸಾಲಿಗ್ರಾಮ ಪ್ರತಿಮೆಗಳು ಇಟ್ಕೊಂಡು ಪೂಜೆ ಮಾಡ್ತೀವಿ. ನಮಗೆ ಅಲ್ಪ ಬುದ್ಧಿ, ಸರ್ವತ್ರ ನೋಡೋಕ್ಕಾಗೋದಿಲ್ಲ. ಸರ್ವ ಶಬ್ದ ವಾಚ್ಯತ್ವ ಏನು ಅಂತ ಗೊತ್ತಿಲ್ಲ. ಸರ್ವಗುಣ ಸಂಪನ್ನ ಯಾವ ರೀತಿಯಲ್ಲಿ ಇದ್ದಾನ ಅಂತ ಗೊತ್ತಿಲ್ಲ. ಸೃಷ್ಟಿಯಾಗಿ ವ್ಯಾಪಾರ ಹೇಗೆ ಮಾಡ್ತಾ ಇದ್ದಾನ ಅಂತ ಗೊತ್ತಿಲ್ಲ. ಮಾಡ್ತಾನೆ ಪ್ರವಚನ ಕೇಳಿದೀವಿ ಅಷ್ಟೇ. ನಮಗೆ ಗೊತ್ತಾಗೋದು ಆ ಗುಣ ಸಂಪನ್ನ ಆಯಿತು, ಸರ್ವಶಬ್ದ ವಾಚ್ಯ ಆಯಿತು, ಆ ಒಂದೇ ಗುಣ ನಮಗೆ ಗೊತ್ತಾಗ್ತವಾಗ್ತದೆ. ಯಾವ ರೀತಿಯಲ್ಲಿ ವಾಚ್ಯನ ಇದ್ದಾನ ಶಾಸ್ತ್ರದ ಅನಂತ ರೀತಿಯಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಈ ಭಾಗವತವನ್ನು ನಾವು ಕೇಳಿದರೆ ಓದಿದರೆ ಇಷ್ಟು ಗುಣಗಳು ಕೂಡ ಯಾವ ರೀತಿಯಲ್ಲಿ ಇದೆ. ಇತಿ ಭಾಗವತೆ, ಇದು ಸ್ಕಾಂದೆ, ಇದು ಗಾರುಡೆ, ಈ ರೀತಿಯಲ್ಲಿ ಗರುಡ ಪುರಾಣ, ಸ್ಕಂದ ಪುರಾಣ, ಭಾಗವತ ಎಲ್ಲ ಪುರಾಣಗಳನ್ನ ಪ್ರಮಾಣವಾಗಿ ಕೊಡೋರು ನಮ್ಮ ಆಚಾರ್ಯರು, ಪ್ರಮಾಣವಾಗಿ ಕೊಟ್ಟಿರೋರು ವೇದವ್ಯಾಸ ದೇವರು, ಪ್ರಮಾಣವಾಗಿ ಕೊಟ್ಟಿರೋರು ಟೀಕಾಚಾರ್ಯರು, ಪ್ರಮಾಣವಾಗಿ ಕೊಟ್ಟಿದ್ದಾರೆ ರಾಘವೇಂದ್ರ ಗುರು ಸಾರ್ವಭೌಮರು. ಈ ರೀತಿಯಲ್ಲಿಯೂ ನಾವು ಆ ವೇದಾಂತ ನಿರ್ಣಯವನ್ನು ಮಾಡುವ ಬ್ರಹ್ಮಸೂತ್ರಗಳನ್ನ ಓದುವ ಟೀಕಾ ಟಿಪ್ಪಣಿ, ಅನ್ವ್ಯಾಖ್ಯಾನ ಮತ್ತು ಚಂದ್ರಿಕಾದಿ ಗ್ರಂಥಗಳು, ಇದು ಎಲ್ಲವನ್ನೂ ಓದಿದರೆ, ಪಾಠ ಮುಖೇನ ಕೇಳಿದರೆ, ಗುರುಮುಖೇನ ನಾವು ಅರ್ಥವನ್ನು ಮಾಡಿಕೊಂಡರೆ, ಈ ವಿವರಣೆಯನ್ನು, ಈ 12 ಸ್ಕಂದ ಭಾಗವತವನ್ನು ಕೇಳಿದರೆ ಸತ್ಯವಾಗಿದೆ. ಆಚಾರ್ಯರ ಮಾತು, ಟೀಕಾ ಟಿಪ್ಪಣಿಗಳ ಮಾತು ಮತ್ತು ಗುರು ಪರಂಪರಾ ಯಾರ್ಯಾರು ಬಂದಿದ್ದಾರೋ ಅವರು ಎಲ್ಲವೂ ಕೂಡ ಭಗವಂತನ ನಿರ್ದೋಷತ್ವ, ಅನಂತ ಕಲ್ಯಾಣ ಗುಣ ಪರಿಪೂರ್ಣತ್ವವನ್ನು ಯಾವ ರೀತಿಯಲ್ಲಿ ನಿರ್ಣಯವನ್ನು ಮಾಡಿಕೊಟ್ಟಿದ್ದಾರೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಭಾಗವತವನ್ನು ಖಂಡಿತವಾಗಿಯೂ ಕೇಳಬೇಕು. ಅದನ್ನು ನಾವು ಅಲ್ಲಿ ಅನ್ವಯ ಮಾಡಿಕೊಳ್ಳಬೇಕು. ಭಾಗವತ ವಚನಗಳನ್ನ, ಶ್ಲೋಕಗಳನ್ನು ಅದನ್ನು ಅನ್ವಯ ಮಾಡಿಕೊಂಡ್ರೆ ಸ್ವರಾಟು ಜನ್ಮಾದಿ ಅಟ್ಟಕರ್ತೃತ್ವ, ನಿರ್ದೋಷತ್ವ, ಸರ್ವಶಬ್ದ ವಾಚ್ಯನು, ಆದಿಕವಿಯಾಗಿರುವ ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡಿದವನು, ಆ ರೀತಿಯಲ್ಲಿ ಅವ ಗುಣಗಳು ಏನೇನು ಇದೆಯೋ ಅಷ್ಟನ್ನು ಕೂಡ ಸತ್ಯಂ ಪರಂ ಧೀಮಹಿ ಆ ರೀತಿಯಲ್ಲಿ ಕೇಳಿದರೆ ಸಾಕು. ನಾವು ಮೊಟ್ಟ ಮೊದಲಿಗೆ ಸತ್ಯವನ್ನು ನಾವು ಧ್ಯಾನ ಮಾಡಬೇಕು. ಸುಳ್ಳನ್ನು ಧ್ಯಾನ ಮಾಡಿ ಪ್ರಯೋಜನ ಇಲ್ಲ. ಸೂರ್ಯ ನಮಸ್ಕಾರ ಮಾಡ್ತೀವಿ, ಧ್ಯಾನ ಪ್ರಚೋದಯಾತ್, ಸೂರ್ಯಾಂತದ ಭಗವಂತನ ಧ್ಯಾನ ಮಾಡ್ತೀವಿ. ಸೂರ್ಯನನ್ನೇ ಧ್ಯಾನ ಮಾಡಿದರೆ ಯಾಕೆ ಬಿಸಿಲು ನಮಗೆ ಸುಡುತ್ತೆ. ಧ್ಯಾನ ಮಾಡಿದ್ದಾನ, ಇವನಿಗೆ ಈ 104 ಡಿಗ್ರಿ 105 ಡಿಗ್ರಿ ಏನು ಹೇಳ್ತಾರೋ ಅದನ್ನು ತಾಪಮಾನ ಕಡಿಮೆ ಮಾಡಿಕೊಂಡು ಅವನ ಸುಖವಾಗಿ ಇಟ್ಕೊಳ್ಳೋಣ, ಎಸಿಯ ಮಾಡೋಕ್ಕಾಗತ್ಯ. ಜಡವಾದ ತತ್ವಗಳನ್ನ ನಾವು ಚಿಂತನೆಯನ್ನೇ ಮಾಡಬೇಕು. ಜಡ ತತ್ವ ಮಾಡೋರು ಅದ್ವೈತಿಗಳು, ಜಡವೇ ಪರಬ್ರಹ್ಮ ಅಂತ ಹೇಳ್ತಾರೆ. ಆದರೆ ಜಡದಲ್ಲಿ ಬ್ರಹ್ಮ ಹೇಳ್ತೀವಿ ನಾವು. ಆ ರೀತಿಯಲ್ಲಿಯೋ ಸತ್ಯಪದಕ್ಕೆ ಜಡ ಉಪಾಸನೆಯಿಂದ ಅನರ್ಥವಾಗತ್ತೆ, ಮೋಕ್ಷಕ್ಕೆ ಕಾರಣವಾಗೋದಿಲ್ಲ. ಅಂದರೆ ಯಾರನ್ನ ನಿರ್ಣಯ ಮಾಡಬೇಕು? ಸತ್ಯಂ ಪರಂ ಧೀಮಹಿ, ಸತ್ಯವಾಗಿರುವ ವಸ್ತುವನ್ನು, ವಸ್ತು ಸತ್ಯವಾ, ವಸ್ತು ಸತ್ಯ ಇಲ್ಲ. ಆದರೆ ಸತ್ಯವಿಲ್ಲದ ವಸ್ತುವಲ್ಲಿಯೂ ಕೂಡ ಸತ್ಯವಾಗಿರುವನು, ನಿತ್ಯದಲ್ಲಿ ಇಲ್ಲದ ಇರುವ ವಿಷಯದಲ್ಲಿಯೂ ನಿತ್ಯವಾಗಿರುವವನು, ಅದನ್ನು ಸೃಷ್ಟಿ ಮಾಡಿದವನು. ಅಂಥ ಭಗವಂತನ ಆ ಸತ್ಯವನ್ನು ಧೀಮಹಿ ಧ್ಯಾನ ಮಾಡೋಣ. ಆ ರೀತಿಯಲ್ಲಿ ಇರುವಾಗ ಸತ್ಯವಾದ ಪರಮಾತ್ಮನೇ. ಅದು ಯಾರನ್ನ ಧ್ಯಾನ ಮಾಡಬೇಕು? ಧ್ಯಾನದಲ್ಲಿ ಯಾರನ್ನ ಮಾಡಬೇಕು? ನಾವು ಉತ್ತಮ ಧ್ಯಾನ ಅಂದರೆ ಉತ್ತಮವಾದ ವಸ್ತುವನ್ನು ನಾವು ಧ್ಯಾನ ಮಾಡಬೇಕು. ಕೆಳಗಡೆ ಇರುವ ವಸ್ತುವನ್ನು, ಜಡವಾದ ವಸ್ತುವನ್ನು, ನಮ್ಮ ಅಧೀನದಲ್ಲಿರುವ ವಸ್ತುವನ್ನು, ಅಥವಾ ನಮಗೆ ನಮ್ಮ ತಾರತಮ್ಯ ನಮಗಿಂತ ಕೆಳಗಡೆ ಇರುವ ಚೇತನವನ್ನು ನಾವು ಉಪಾಸನೆಯನ್ನು ಮಾಡಿದರೆ ಮೋಕ್ಷ ಸಿಕ್ಕೋದಿಲ್ಲ. ಯಾರನ್ನು ಧ್ಯಾನ ಮಾಡಬೇಕು ಅಂತ ಶಾಸ್ತ್ರ ಯೋನಿತ್ವಾತ್ವಂ ಇಲ್ಲಿ ಹೇಳ್ತಾ ಇದ್ದಾರೆ. ಶಾಸ್ತ್ರ ಯೋನಿತ್ವಾತ್ವಂ, ಆ ಶಾಸ್ತ್ರ ಮುಖಾನೇ, ಈ ಭಾಗವತ ಮುಖೇನೆ ಪರಮಾತ್ಮನ ಸತ್ಯತ್ವವನ್ನು ಮಾಡೋದ್ರಿಂದ ನಿರ್ದೋಷ ಅನಂತ ಕಲ್ಯಾಣ ಗುಣಪರಿಪರ ಸಂದೋಷ ತತ್ವ ಅವನಿಗೆ ಇರೋದ್ರಿಂದ ಧೀಮಹಿ, ಸತ್ಯಂ ಪರಂ ಧೀಮಹಿ, ಆ ಸತ್ಯವಾದ ಭಗವಂತನನ್ನು ಧ್ಯಾನ ಮಾಡೋಣ ಹಾಗಂತೇಳಿ ಇರೋದ್ರಿಂದ ಇಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆಗೆ 6:30 ಪ್ರಥಮ ಸ್ಕಂದದಲ್ಲಿ ಎಷ್ಟಾಗುತ್ತೋ ಆ ಕಥಾ ನಿರೂಪಣೆಯನ್ನು ಮಾಡೋಣ ಅಂಥೇಳಿ ಎಲ್ಲರಿಗೂ ಕೂಡ ಸತ್ಯಂ ಪರಂ ಧೀಮಹಿ ಅಂತೇಳಿ ನಮ್ಮ ಹೃತ್ಕೈ ಸತ್ಯವಾದ ಪರಮಾತ್ಮನ ನಾವು ಧ್ಯಾನ ಮಾಡೋಣ ಹಾಗಂತ ಹೇಳ್ತಾ
ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನವ ಅನುಸೃತೆ ಸ್ವಭಾವತ್ ಕರೋಮಿ ಯತ್ತತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯದಿ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಹನುಮನೊಡೆಯ ರಾಮವಿಠಲ ಉದ್ಧರಿಸು ಸ್ವಾಮಿ, ಉದ್ಧರಿಸು. ಹನುಮನೊಡೆಯ ರಾಮವಿಠಲ ವಿಠ್ಠಲ ವಿಠ್ಠಲ ವಿಠ್ಠಲ.